ಹಲೋ ಆಸ್ಪಿರೆಂಟ್ಸ್, ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಸೊ ನಾನು ನಿಮ್ಮ ನಾಗರಾಜ್ ನಿಂಬಾಳ್ಕರ್, ಟೀಮ್ ಇಂಡಿಯಾ ಫಾರ್ IAS ವತಿಯಿಂದ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ KPSC 384 ಪೋಸ್ಟನ್ನು, ಸೊ ಈ ಒಂದು ಅತಿ ಹೆಚ್ಚು ಹುದ್ದೆಗಳನ್ನು ಕ್ರ್ಯಾಕ್ ಮಾಡಲಿಕ್ಕೆ ನಮಗೆ ಇವಾಗ ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಒಂದು ಸ್ಟ್ರಾಟಜಿ ಅಂತೂ ನಿಮಗೆ ಸಾಕಷ್ಟು ಪ್ಲ್ಯಾಟ್ಫಾರ್ಮಲ್ಲಿ ಸಿಗ್ತಾ ಇದೆ. ಸೊ ನಾನಿವತ್ತು ನಿಮಗೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಯಾರೆಲ್ಲ ಫ್ರೆಷರ್ಸ್ ಇದ್ದಾರೆ, ಯಾರೆಲ್ಲ ಇವಾಗ ಡಿಗ್ರಿ ಮುಗಿಸಿ ಈ ಒಂದು ಎಕ್ಸಾಮಿಗೆ ಅಪ್ಲೈ ಮಾಡ್ತಾ ಇದ್ದಾರೆ, ಸೊ ಅವರಿಗೆ ಬೇಸಿಕ್ಕಾಗಿ ಒಂದು ಕಾಡ್ತಕ್ಕಂಥ ಪ್ರಶ್ನೆ ಏನಂತ ಅಂತಂದರೆ, ಸರ್ ಸಿಲೆಬಸ್ಸನ್ನು ಯಾವ ರೀತಿ ನಾವು ಓದಬೇಕು ಅಂತಕ್ಕಂಥದ್ದು. ಏಕೆಂದರೆ ನಾವು ಪ್ರಿಲಿಮ್ ಸಿಲೆಬಸ್ ಅಂತ ನೋಡಿದಾಗ ಕೇವಲ ಜಸ್ಟ್ ಒಂದೊಂದು ಲೈನರಲ್ಲಿ ಕೊಟ್ಟಿರ್ತಕ್ಕಂಥದ್ದಿದೆ. ಫಾರ್ ಎಕ್ಸಾಂಪಲ್ ಇಂಡಿಯನ್ ಪಾಲಿಟಿ ಅಂತನೋ, ಇಂಡಿಯನ್ ಜೋಗ್ರಫಿ ಅಂತನೋ ಅಂತ. ಸೊ ಹಾಗಾದರೆ ನಾವು ಎಷ್ಟು ಮಟ್ಟಿಗೆ ಇದನ್ನು ಕವರ್ ಮಾಡ್ಕೋಬೇಕು, ಎಷ್ಟು ಆಳವಾಗಿ ಇದರಲ್ಲಿ ಕವರ್ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ನಿಮಗೆ ಇವತ್ತು ಈ ಸಿಲೆಬಸ್ ಡಿಟೇಲ್ ಓರಿಯೆಂಟೇಷನಲ್ಲಿ ಇವತ್ತು ನಾನು ಹೇಳೋ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದೀನಿ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಇವಾಗ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಕ್ಕಂಥ ಬಾಡಿ ಅಂತ ನೋಡೋದಾದರೆ ಒಂದು KPSC ಇದೆ, ಇನ್ನೊಂದು KEA ಇದೆ ಮತ್ತು ಇನ್ನೊಂದು KSP ಇದೆ. ಕರ್ನಾಟಕ ಸ್ಟೇಟ್ ಪೊಲೀಸ್ ಆಗಿರ್ಬೋದು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಆಗಿರ್ಬೋದು, ಅಥವಾ ನಮ್ಮ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಗಿರ್ಬೋದು. ಅದೇ ನಿಟ್ಟಿನಲ್ಲಿ ನಾವು ರಾಷ್ಟ್ರ ಮಟ್ಟದಲ್ಲಿ ನೋಡೋದಾದರೆ ನಮಗೆ UPSC ಇದೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಜೊತೆಗೆ SSC ಇದೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಸೊ ನಾವೊಂದು ಅಕಾಡೆಮಿಕ್ ಲೈಫಿಂದ ಒಂದು ಕಾಂಪಿಟೇಟಿವ್ ಫೀಲ್ಡಿಗೆ ಅಂತ ಬಂದಾಗ ಸಾಕಷ್ಟು ಬದಲಾವಣೆಗಳಾಗ್ಬಿಡ್ತವೆ. ಫಾರ್ ಎಕ್ಸಾಂಪಲ್ ಅಕಾಡೆಮಿಕ್ ಲೈಫಲ್ಲಿ ನಾವು 10 ಟಾಪಿಕ್ಸಲ್ಲಿ ಯಾವುದಾದ್ರೂ ಒಂದು ಮಾರ್ಕ್ಸ್ ಫೆಚಿಂಗ್ ಏರಿಯಾಸ್ ಇರ್ತಕ್ಕಂಥ 3 to 4 ಟಾಪಿಕ್ಸನ್ನು ಡಿಟೇಲಾಗಿ ಅನಲೈಸಿಸ್ ಮಾಡ್ಕೊಂಡು ಹೋದಾಗ ಸೊ ಅಲ್ಲಿ ಈಸಿಯಾಗಿ ಅದನ್ನು ಪಾಸ್ ಮಾಡ್ಕೋಬಹುದು. ಬಟ್ ವೇರ್ ಕಾಂಪಿಟೇಟಿವ್ ಲೈಫ್ ಅಂತ ಬಂದಾಗ ನಮಗೆ ಹಲವಾರು ರೀತಿಯ, ಯಾಕೆಂದರೆ ಅಪಾರ್ಟ್ ಫ್ರಮ್ ಟ್ಯಾಲೆಂಟ್ ಆಲ್ಸೋ ಬೇರೆ ಬೇರೆ ಕೈಂಡ್ ಆಫ್ ರಿಸರ್ವೇಷನು, ವರ್ಟಿಕಲ್ಲು, ಹಾರಿಜೆಂಟಲ್ಲು, ಅದನ್ನು ಹೊರತುಪಡಿಸಿ ಬೇರೆ ರಿಸರ್ವೇಷನ್ನು, ಸೊ ಈ ರೀತಿ ಎಲ್ಲ ಬೇರೆ ಬೇರೆ ಡೈಮೆನ್ಷನ್ಸ್ ಇದ್ದಾಗ ಸೊ ಇಲ್ಲಿ ನಾವು ಒಬ್ಬ ಜನರಲ್ ಮೆರಿಟ್ ಸ್ಟೂಡೆಂಟ್ ಆಗಿ ಓದ್ಬಿಟ್ಟು ಸೊ ಮಿಕ್ಕಿದ್ದೇನೆಲ್ಲ ರಿಸರ್ವೇಷನ್ ನಾವು ಕ್ಲೇಮ್ ಮಾಡಿರ್ತೀವಿ ಅದು ನಮ್ಮ ಜೊತೆಗೆ ಒಂದು ಮೋರಲ್ ಬೂಸ್ಟ್ ಆಗಿ ನಮ್ಮ ಜೊತೆಗೆ ಬರ್ತಾ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಕ್ಕಂಥ ಬಾಡೀಸ್ ಯಾವಿದ್ದಾವೆ, ಸೊ ಆ ಬಾಡೀಸು ಈ ಒಂದು ಕಾಂಪಿಟೇಟಿವ್ ಫೀಲ್ಡ್ಗೆ ಪ್ರಿಪೇರ್ ಆಗ್ತಕ್ಕಂಥ ಆಸ್ಪಿರೆಂಟ್ಸ್ ಯಾರಿದ್ದಾರೆ ಸೊ ಅವ್ರ ಜೊತೆಗೆ ಯಾವ ರೀತಿ ಕಮ್ಯುನಿಕೇಟ್ ಮಾಡುತ್ತೆ. ಇಲ್ಲಿ ಮುಖ್ಯವಾಗಿ ನಾವು ನೋಡೋದಾದರೆ ಇವಾಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಬರುತ್ತೆ, ಅದ್ರ ಜೊತೆಗೆ ಸಿಲೆಬಸ್ ಬರುತ್ತೆ, ರೈಟ್. ಸೊ ಸಿಲೆಬಸ್ಸು ನಮಗೆ ಏನು ಓದಬೇಕು ಅಂತ ಹೇಳ್ಕೊಟ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಎಷ್ಟು ಡೆಪ್ತ್ವಾಗಿ ಅದನ್ನು ಆ ಟಾಪಿಕನ್ನು ನಾವು ಓದಬೇಕು ಅಂತಕ್ಕಂಥದ್ದು ಇಲ್ಲಿ ನಮಗೆ ಈ ಒಂದು ಆರ್ಗನೈಸೇಷನ್ಸ್ ಏನಿದೆ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರ್ತವೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಗೆಜೆಟೆಡ್ ಪ್ರೊಫೆಷನಲ್ಸ್ ಹುದ್ದೆ ಏನಿದೆ 384 ಹುದ್ದೆಗಳು ಏನಿದ್ದಾವೆ ಈ ಒಂದು ಎಕ್ಸಾಮಿಗೆ ಫಾರ್ ಎಕ್ಸಾಂಪಲ್ ಸ್ಪೆಷಲಿ ಪ್ರಿಲಿಮ್ಸ್ಗಾಗಿ ನಾವು ನೋಡೋದಾದರೆ ಅಥವಾ ಮೇನ್ಸ್ ಆಗಿ ಇಂಟಿಗ್ರೇಟೆಡ್ ಆಗಿ ನಾವು ನೋಡೋದಾದರೆ ಯಾವ ರೀತಿ KPSC ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದೆ, ಯಾವ ಒಂದು ಸಬ್ಜೆಕ್ಟ್ನ ನಾವು ಎಷ್ಟು ಡೆಪ್ತ್ವರೆಗೆ ಮತ್ತು ಯಾವ್ಯಾವ ಏರಿಯಾಸಲ್ಲ ಇಲ್ಲಿ ಕವರ್ ಮಾಡ್ಕೋಬೇಕಂತಕ್ಕಂಥದ್ದನ್ನೇ ಇಂದಿನ ಒಂದು ಸೆಷನಲ್ಲಿ ನೋಡೋಣ. ಸೊ ಇನ್ನಾಗ್ತಾಡ ಲೆಟ್ ಸ್ಟಾರ್ಟ್ ಇಟ್. ಓಕೆ, ಸೊ ಇದು ಆಫಿಷಿಯಲ್ ಆಗಿ ನೋಡೋದಾದರೆ ನಮಗೆ KPSC ಇಂದ ಕಮ್ಯುನಿಕೇಟ್ ಆಗಿರ್ತಕ್ಕಂಥ ಸಿಲೆಬಸ್ಸು KAS ಪ್ರಿಲಿಮ್ ಸಿಲೆಬಸ್ ಅಂತ ನೋಡೋದಾದರೆ ಸೊ ಇಲ್ಲಿ ಕೇವಲ 4 ಲೈನಲ್ಲಿ ನಮಗೆ ಸಿಲೆಬಸನ್ನು ಕೊಟ್ಟಿರ್ತಕ್ಕಂಥದ್ದಿದೆ. ಸೊ ಉದಾಹರಣೆಗೆ ಇಲ್ಲಿ ನೋಡೋದಾದರೆ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಅಂದರೆ ನಮಗೆ ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಪ್ರಚಲಿತ ವಿದ್ಯಮಾನಗಳು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಪ್ರಚಲಿತ ವಿದ್ಯಮಾನಗಳು. ಸೊ ಎರಡನೇದಾಗಿ ಇಲ್ಲಿ ನೋಡೋದಾದರೆ ಹ್ಯುಮ್ಯಾನಿಟೀಸ್ ಅಥವಾ ಮಾನವಿಕ ಶಾಸ್ತ್ರ ಅಂತ ಕರಿತೀವಿ, ರೈಟ್. ಸೊ ಈ ಎರಡು ಪೋರ್ಷನಿಂದ ನಮಗೆ ಇಲ್ಲಿ 100 ಕ್ವೆಶನ್ಸು ವಿತ್ 2 ಮಾರ್ಕ್ಸ್ ಈಚ್ ಅಂತ ಬಂದಾಗ 200 ಮಾರ್ಕ್ಸ್ ಆಗಿಬಿಡುತ್ತೆ. ಅದೇ ಪೇಪರ್ 2 ಅಂತ ನಾವಿಲ್ಲಿ ತಗೊಂಡಾಗ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆನ್ಸ್, ಅಂದರೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಯೋಜನೆಗಳಾಗಿರ್ಬೋದು ಅಥವಾ ಪ್ರಚಲಿತ ವಿದ್ಯಮಾನಗಳಾಗಿರ್ಬೋದು, ನಮ್ಮ ಬಜೆಟ್ಟು, ಎಕನಾಮಿಕ್ ಸರ್ವೆ, ಅದೆಲ್ಲದ್ರ ಮೇಲೆ ಇಲ್ಲಿ ಕ್ವೆಶನ್ಸನ್ನು ಕೇಳಿರ್ತಾರೆ. ಸೊ ಇದನ್ನು ಹೊರತುಪಡಿಸಿ ಮುಂದುವರೆದು ಭಾಗವಾಗಿ ನೋಡೋದಾದರೆ ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಎನ್ವೈರ್ಮೆಂಟ್ ಎಕಾಲಜಿ ಅಂತ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದಿದೆ. ಅಂದರೆ ಸಾಮಾನ್ಯವಾಗಿರ್ತಕ್ಕಂಥ ವಿಜ್ಞಾನ ಆಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು, ಪರಿಸರ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಕ್ವೆಶನ್ಸನ್ನು ಇಲ್ಲಿ ಕೇಳ್ತಾರೆ ಅಂತ. ಸೊ ಕೊನೆಯದಾಗಿ ನೋಡೋದಾದರೆ ಮೆಂಟಲ್ ಎಬಿಲಿಟಿ. ಸೊ ಇದು ನಮಗೆ ಮಾನಸಿಕವಾಗಿರ್ತಕ್ಕಂಥದ್ದು, ಮೆಂಟಲಿ ನಾವು ಎಷ್ಟು ಮಟ್ಟಿಗೆ ಪ್ರೆಸೆನ್ಸ್ ಆಫ್ ಮೈಂಡಿಂದ ಎಕ್ಸಾಮ್ ಹಾಲಲ್ಲಿ ಕ್ವೆಶನ್ಸನ್ನು ಸಾಲ್ವ್ ಮಾಡ್ತೀವಿ, ಮೇ ಬಿ ನಮ್ಮ ಡಿಸಿಷನ್ ಟೇಕಿಂಗ್ ಕೆಪಾಸಿಟಿ ಆಗಿರ್ಬೋದು, ಅದೆಲ್ಲವನ್ನು ಈ ಒಂದು ಮೆಂಟಲ್ ಎಬಿಲಿಟಿ ಕ್ವೆಶನ್ಸ್ ಮುಖಾಂತರ ಚೆಕ್ ಮಾಡ್ತಾರೆ. ಸೊ ಇದನ್ನು ಈ 4 ಲೈನನ್ನು ಸ್ವಲ್ಪ ಡಿಟೇಲ್ ಆಗಿ ನೋಡೋದಾದರೆ ಸೊ ಇಲ್ಲೂ ಕೂಡ ನಿಮಗೆ ಜಾಸ್ತಿ ಏನು ಅಂತ ಒಂದು ಇನ್ಫಾರ್ಮೇಷನ್ ಸಿಗೋದಿಲ್ಲ. ಕೇವಲ ಹಿಸ್ಟ್ರಿ ಅಂದರೆ ಓಕೆ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅಂತ ಕೊಟ್ಟಿರೋದಿದೆ ವಿತ್ ಸ್ಪೆಷಲ್ ಎಂಫಸಿಸ್ ಆನ್ ಕರ್ನಾಟಕ ಅಂತ ಕೊಟ್ಟಿರೋದಿದೆ. ಸೊ ನಾವು ಅದೇ ರೀತಿ ಜಿಯೋಗ್ರಫಿ ಅಂತ ನೋಡಿದಾಗಲೂ ಕೂಡ ವರ್ಲ್ಡ್ ಜಿಯೋಗ್ರಫಿ ಇದೆ, ಇಂಡಿಯನ್ ಜಿಯೋಗ್ರಫಿ ಇದೆ ಮತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜಿಯೋಗ್ರಫಿ, ದಟ್ ಈಸ್ ಅವ್ರ ಭೂಗೋಳಶಾಸ್ತ್ರ ಕೂಡ ಇದೆ. ಸೊ ಇದರಲ್ಲಿ ಕೇವಲ ಒಂದೊಂದು ಲೈನಲ್ಲೇ ನಿಮಗೆ ಈ ಒಂದು ಸಿಲೆಬಸನ್ನು ಕೊಟ್ಟಿರ್ತಕ್ಕಂಥದ್ದಿದೆ, ರೈಟ್. ಬಟ್ KPSC ನಿಮ್ಮ ಜೊತೆಗೆ ಕಮ್ಯುನಿಕೇಟ್ ಮಾಡಿಬಿಟ್ಟು ಥ್ರೂ ದಿಸ್ ಸಿಲೆಬಸ್
ಇದನ್ನ ಎಷ್ಟರ ಮಟ್ಟಿಗೆ ನೀವು ಡೀಟೇಲ್ ಆಗಿ ಕವರ್ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಒಂದು ಸಿಲೆಬಸ್ ಅಲ್ಲಿ ಹೇಳಿರ್ತಕ್ಕಂಥದ್ದಿದೆ. ಸೊ ಅದನ್ನು ನಾವು ಎಲ್ಲಿ ಕವರ್ ಮಾಡ್ಬೋದು ಅಂತ ನೋಡೋದಾದ್ರೆ, ಸೊ ನಮ್ಮ KS ಮೇನ್ ಸಿಲೆಬಸ್ ಏನಿದೆ, ರೈಟ್ ಸರ್, ಪ್ರಿಲಿಮ್ಸಿಗೆ ಮೇನ್ ಸಿಲೆಬಸ್ಸಿಗೆ ಏನು ಸರ್ ಸಂಬಂಧ ಅಂತ ಒಂದು ಬೇಸಿಕ್ ಕ್ವಶನ್ ರೈಸ್ ಆಗುತ್ತೆ. ಸೊ ಇವಾಗ ನಾವು ಓದಬೇಕಾದ್ರೂ ಕೂಡ ಇಂಟಿಗ್ರೇಟೆಡ್ ಅಪ್ರೋಚನ್ನು ನಾವು ಇಲ್ಲಿ ಫಾಲೋ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋದಾದ್ರೆ, ಸೊ ಉದಾಹರಣೆಗೆ ಇಲ್ಲಿ ಹಿಸ್ಟ್ರಿ ಆಗಿರ್ಬೋದು, ರೈಟ್, ಅದಾದ ನಂತರ ಜಿಯೋಗ್ರಫಿ ಆಗಿರ್ಬೋದು, ಪಾಲಿಟಿ, ಎಕನಾಮಿ, ರೈಟ್, ನಮ್ಮ ಭೂಗೋಳಶಾಸ್ತ್ರ ಆಗಿರ್ಬೋದು, ಸಂವಿಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ರೈಟ್, ಇದು ಎಲ್ಲವೂ ಕೂಡ ಮೇನ್ಸಿಗೂ ಇದೆ, ರೈಟ್. ಸೊ ಮೇನ್ಸಿಗೆ ಇದ್ದಾಗಲೂ ಕೂಡ ಅಲ್ಲಿ ನಿಮ್ಗೆ ಏನು ಮಾಡಿದ್ದಾರೆ ಅಂದರೆ ಡಿಟೇಲ್ ಆಗಿ ಇದನ್ನ ವಿವರಿಸಿ ಸಿಲೆಬಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದಿದೆ. ಉದಾಹರಣೆಗೆ ನಾವು ಇವಾಗ ಇದನ್ನ ಮೇನ್ಸ್ ಓರಿಯೆಂಟೆಡ್ ಸಿಲೆಬಸ್ ಅಲ್ಲಿ ನೋಡೋದಾದ್ರೆ, ರೈಟ್, ಸೊ ನಮ್ಮ GS ಪೇಪರ್ 1 ಅಲ್ಲಿ, ರೈಟ್, ಸೊ GS ಪೇಪರ್ 1 ಅಲ್ಲಿ ನಮಗೆ ಸ್ಪೆಷಲಿ ಸೆಕ್ಷನ್ 1 ಏನಿದೆ, ಸೊ ಅದು ಹಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಿದೆ. ಇವಾಗ ನಾವು ಹಿಸ್ಟ್ರಿನ ಪ್ರಿಲಿಮ್ಸ್ ಆಸ್ಪೆಕ್ಟ್ಸ್ ಅಲ್ಲಿ ಓದಬೇಕಾದ್ರೆ, ಸೊ ಅವರು ಮೆನ್ಷನ್ ಮಾಡಿರ್ತಕ್ಕಂಥದ್ದು ಏನಿದೆ, KPSC ಅವರು ಕೇವಲ ಇಂಡಿಯನ್ ಹಿಸ್ಟ್ರಿ ಅಂತ ಮೆನ್ಷನ್ ಮಾಡಿರೋದಿದೆ. ಸೊ ಇನ್ ಜನರಲ್ ಇಂಡಿಯನ್ ಹಿಸ್ಟ್ರಿ ಅಂತ ಬಂದಾಗ ನಮಗೆ ಆನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಆಗಿರ್ಬೋದು, ಮಿಡಿವಲ್ ಆಗಿರ್ಬೋದು, ಅಥವಾ ಆಧುನಿಕ ಭಾರತದ ಇತಿಹಾಸ ಆಗಿರ್ಬೋದು. ಸೊ ಅದ್ರ ಜೊತೆಗೆ ಕರ್ನಾಟಕ ಇತಿಹಾಸ ಕೂಡ ಅಂತ ಬಂದಾಗ ಇದರಲ್ಲಿ ನಮಗೆ ಮತ್ತೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ಪ್ರಾಚೀನ ಕರ್ನಾಟಕದ ಇತಿಹಾಸ ಆಗಿರ್ಬೋದು, ಅಥವಾ ಮಧ್ಯಕಾಲೀನ ಆಗಿರ್ಬೋದು, ಅಥವಾ ಮಾಡರ್ನ್ ಕರ್ನಾಟಕ ಹಿಸ್ಟ್ರಿ ಆಗಿರ್ಬೋದು, ಮೈಸೂರು ಒಡೆಯರ್ ಆಗಿರ್ಬೋದು, ಕಮಿಷನರ್ ಆಳ್ವಿಕೆ. ಸೊ ಇದೆಲ್ಲ ನಾವು ಡಿಟೇಲ್ ಆಗಿ ಏನು ಸರ್ ಇದರಲ್ಲಿ ಪರ್ಟಿಕ್ಯುಲರ್ ನಾವು ಓದಬೇಕು ಅಂತ ನೋಡೋದಾದ್ರೆ, ನಾವು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಅನಲೈಸಿಸ್ ಮಾಡಿದಾಗ ನಮಗೆ ಸಿಕ್ಕಿರ್ತಕ್ಕಂಥ ಅಂಶ ಏನಂತಂದ್ರೆ, ಸೊ ಮೊದಲನೇದಾಗಿ ಇವರು ಆರ್ಟ್ ಆ್ಯಂಡ್ ಕಲ್ಚರ್ ಮೇಲೆ ಮುಖ್ಯವಾಗಿ ಫೋಕಸ್ ಮಾಡ್ತಾರೆ, ರೈಟ್. ಸೊ ಯಾಕೆಂದ್ರೆ ಇವಾಗ ಯಾವ ರಾಜ ಯಾರ ಮೇಲೆ ಒಂದು ಆಳ್ವಿಕೆ ಮಾಡ್ತಕ್ಕಂಥ ಏರಿಯಾ ಆಗಿರ್ಬೋದು, ಅಥವಾ ಯಾರ ಮೇಲೆ ಯುದ್ಧ ಸಾರಿ ಎಷ್ಟು ಭಾಗಗಳನ್ನು ಗೆದ್ಕೊಂಡಿದ್ದಾನೆ ಅಂತಕ್ಕಂಥದ್ದು ಯಾವುದು ಅಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗಲ್ಲ. ಇದನ್ನು ನಾವು ಪೊಲಿಟಿಕಲ್ ಹಿಸ್ಟ್ರಿ ಅಂತ ಆ ದೃಷ್ಟಿಕೋನದಲ್ಲಿ ನೋಡ್ತಾ ಇರ್ತೀವಿ. ಆರ್ಥಿಕವಾಗಿ ನೋಡೋದಾದ್ರೆ ಒಂದು ರಾಜಮನೆತನ, ಫಾರ್ ಎಕ್ಸಾಂಪಲ್ ವಿಜಯನಗರ ಆಗಿರ್ಬೋದು, ಅಥವಾ ಶಿವಪ್ಪ ನಾಯಕನ ಶಿಸ್ತಿನ ಒಂದು ಕಂದಾಯ ವ್ಯವಸ್ಥೆ ಆಗಿರ್ಬೋದು, ಈ ರೀತಿ ವಿಷಯಗಳು ತುಂಬಾ ಇಂಪಾರ್ಟೆಂಟ್ ಆಗತ್ತೆ, ರೈಟ್. ಇದನ್ನೇ ನಮಗೆ ಡಿಟೇಲ್ ಆಗಿ KPSC ನಮಗೆ ಯಾವ ರೀತಿ ಒಂದು ಹಿಂಟ್ ಅನ್ನ ಕೊಡ್ತಾ ಇದೆ. ಸೊ ನಿಮಗೆ ಪ್ರಿಲಿಮ್ಸಿಗೆ ಸಿಲೆಬಸ್ ಅಂತ ಇದ್ರೂ ಕೂಡ ಅದನ್ನ ಮೇನ್ ಸಿಲೆಬಸ್ ಅನ್ನ ನೀವು ಯಾವ ರೀತಿ ಬೇಸ್ ಆಗಿ ತಗೋಬಹುದು ಅಂತ. ಸೊ ಮೊಟ್ಟ ಮೊದಲನೇದಾಗಿ ಇಲ್ಲಿ ನಾವು ನೋಡೋದಾದ್ರೆ, ಸೊ ನಾವು ಇವಾಗ ನೋಡ್ತಕ್ಕಂಥದ್ದು KPSC ಮೇನ್ ಸಿಲೆಬಸ್, ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಹಿಸ್ಟ್ರಿ ಕುರಿತಾಗಿ ಇಲ್ಲಿ ನೋಡ್ತಾ ಇದ್ದೀವಿ. ಸೊ ನಮಗೆ ಅಫಿಷಿಯಲ್ ಆಗಿ ಇರ್ತಕ್ಕಂಥದ್ದು ಏನಿದೆ, ಹಿಸ್ಟ್ರಿ ಅಂಡ್ ಕಲ್ಚರಲ್ ಹೆರಿಟೇಜ್. ಸೊ ಅದು ನಮ್ಮ ಇತಿಹಾಸ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಾರಂಪರಿಕವಾಗಿರ್ತಕ್ಕಂಥ ನಮ್ಮ ಕಲೆ ಆಗಿರ್ಬೋದು, ರೈಟ್. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಡಿಟೇಲ್ ಆಗಿ ಕೊಟ್ಟಿರ್ತಕ್ಕಂಥದ್ದು ಇದೆ. ಮೊದಲನೇದಾಗಿರ್ತಕ್ಕಂಥದ್ದು ಯಾವ್ದಿದೆ, ಇಂಡಸ್ ಸಿವಿಲೈಸೇಷನ್, ರೈಟ್. ಸೊ ಇದನ್ನ ನಾವು ಒಂದು ಹರಪ್ಪ ನಾಗರಿಕತೆಯ ನಿಟ್ಟಿನಲ್ಲಿ ನೋಡಿದಾಗ, ಹರಪ್ಪ ನಾಗರಿಕತೆಯಲ್ಲಿ ನಮ್ಗೆ ಏನೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನೀವು ಪ್ರಿಲಿಮ್ಸಿಗೆ ಒಂದು ಕ್ಲಾಸ್ 6 ಸ್ಟ್ಯಾಂಡರ್ಡ್ ಬುಕ್ ಓದಕ್ಕೆ ಸ್ಟಾರ್ಟ್ ಮಾಡಿದ್ರು ಕೂಡ, ಉದಾಹರಣೆಗೆ ನಮ್ಮ ಕರ್ನಾಟಕ ಸರ್ಕಾರದಾಗಿರ್ತಕ್ಕಂಥ DSIT ಬುಕ್ಸ್ ಏನಿದೆ ಸಮಾಜಶಾಸ್ತ್ರದಲ್ಲಿ 6ನೇ ತರಗತಿ ಬುಕ್ ಓದಕ್ಕೆ ಸ್ಟಾರ್ಟ್ ಮಾಡಿದಾಗಲೂ ಕೂಡ ನಮಗೆ ವಿಶ್ವದ ನಾಗರಿಕತೆಗಳು ಅಂತ ಆ ಒಂದು ಟಾಪಿಕ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಈ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹರಪ್ಪ ನಾಗರಿಕತೆ ಕೂಡ ಇದೆ. ಹರಪ್ಪ ನಾಗರಿಕತೆ ಅಂತ ಬಂದಾಗ ಇಟ್ ಇಸ್ ಅ ವೆರಿ ಓಪನ್ ಟಾಪಿಕ್. ಅದರಲ್ಲಿ ನಿಮಗೆ ನಗರ ವ್ಯವಸ್ಥೆ ಬಗ್ಗೆ ಆಗಿರ್ಬೋದು, ಅಥವಾ ಡ್ರೈನೇಜ್ ವ್ಯವಸ್ಥೆ ಆಗಿರ್ಬೋದು, ರೈಟ್. ಸೊ ಅವ್ರ ಹರಪ್ಪ ನಾಗರಿಕತೆ ನಮಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಯಾವ ಆಗಿರ್ಬೋದು, ಅದನ್ನ ಡಿಟೇಲ್ ಆಗಿ ನಮಗೆ ಇದರಲ್ಲಿ ಕವರ್ ಮಾಡಿಕೊಟ್ಟಿದ್ದಾರೆ. ಉದಾಹರಣೆಗೆ ಮೇನ್ಸಿಗಾದ್ರೆ ನಿಮ್ಗೆ ಆಲ್ರೆಡಿ ಇವಾಗ ಕ್ವಶನ್ ಕೇಳಿರೋದಿದೆ, ಈ ಒಂದು ಹರಪ್ಪ ನಾಗರಿಕತೆಗೂ ಮತ್ತು ವೇದ ಕಾಲದ ನಾಗರಿಕತೆಗೆ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತ ಆಲ್ರೆಡಿ ಕ್ವಶನ್ ಕೇಳಿರ್ತಕ್ಕಂಥದ್ದಿದೆ. ಇದು ಮೇನ್ಸಿಗಾಯ್ತು. ಇದರಲ್ಲಿ ನಮ್ಮ ಪ್ರಿಲಿಮ್ಸ್ ಪಾಯಿಂಟ್ ಏನ್ ತಗೋಬಹುದು ಸರ್, ನಾವು ಪ್ರಿಲಿಮ್ಸ್ಗೆ ಯಾವ ರೀತಿ ಓದ್ಕೋಬಹುದು ಅಂತ ನೋಡೋದಾದ್ರೆ, ಸೊ ನಮಗೆ ಇರ್ತಕ್ಕಂಥದ್ದು ಏನಿದೆ ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ, ಸೊ ಒಂದು ಸೈನ್ಸ್ ಮತ್ತು ಟೆಕ್ನಾಲಜಿಗೆ ಯಾವ ರೀತಿ ನಮ್ಮ ಒಂದು ಪ್ರಾಚೀನ ಭಾರತದ ಒಂದು ಇತಿಹಾಸ ಏನಿದೆ, ಅವರು ಯಾವ ರೀತಿ ತಮ್ಮ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದಿದೆ, ರೈಟ್. ಸೊ ಅದನ್ನು ಹೊರತುಪಡಿಸಿ ಈ ಒಂದು ಹರಪ್ಪ ನಾಗರಿಕತೆ ಮತ್ತು ವೇದ ಕಾಲದ ನಾಗರಿಕತೆಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳು ಯಾವ ರೀತಿ ಇತ್ತು, ಜಾತಿ ಪದ್ಧತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಸಾಹಿತ್ಯ ರೂಪದಲ್ಲಿ ಆಗಿರ್ತಕ್ಕಂಥದ್ದಾಗಿರ್ಬೋದು, ಯಾವುದಾದ್ರು ಪ್ರಮುಖ ಈ ಒಂದು ವೇದಗಳ ರಚನೆ ಆಗಿರ್ಬೋದು ಯಾರ ಕಾಲದಲ್ಲಿ ಆಯ್ತು, ರೈಟ್. ಸೊ ಹರಪ್ಪ ನಾಗರಿಕತೆ ಅಂತ ಬಂದಾಗ ಅವರ ಒಂದು ಭಾಷೆ ಯಾವುದಾಗಿತ್ತು, ಅಥವಾ ಅವರು ನಿಸರ್ಗವನ್ನ ಪ್ರಕೃತಿಯನ್ನ ಪೂಜೆ ಮಾಡ್ತಾ ಇದ್ರ ಇಲ್ವಾ, ಹಾಗಾದರೆ ಯಾವ ರೀತಿ ದೇವರುಗಳನ್ನ ಇವರು ಪೂಜೆ ಮಾಡ್ತಾ ಇದ್ರು, ಇದೆಲ್ಲ ನಮಗೆ ಈ ಒಂದು ಸಿಲೆಬಸ್ ಮುಖಾಂತರ ಗೊತ್ತಾಗ್ತಾ ಇದೆ. ಇದರಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ಇಂಟಿಗ್ರೇಟೆಡ್ ಅಪ್ರೋಚ್. ಸೊ ಡೆಫಿನೆಟ್ಲಿ ಅಗ್ರಿ ಸರ್, ಇವಾಗ ಮೇನ್ ಸಿಗೋದಾಗ ಟೈಮ್ ಇಲ್ಲ ಸರ್, ನಾವು ಪ್ರಿಲಿಮ್ಸ್ ನಿನ್ನೆ ಇವಾಗ May 5 ಡೆಫಿನೆಟ್ಲಿ ಅಗ್ರಿ. ಬಟ್ ನೀವು ಓದ್ಬೇಕಾದ್ರೆ ಮೇನ್ ಸಿಲೆಬಸ್ ಅನ್ನ ಕೂಡ ಒಂದ್ಸಲ ಗ್ಲಾನ್ಸ್ ಮಾಡ್ಕೊಳ್ಳಿ.
ನೀವು ಹಳೆ ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿದ್ರೆ ಯಾವ ಟಾಪಿಕ್ಸು ನಮಗೆ ಬೋತ್ ಪ್ರಿಲಿಮ್ಸ್ ಮತ್ತು ಮೇನ್ಸಿಗೆ ಸೇಮ್ ಇದೆ, ಅದರಿಂದನೇ ವೈಡರ್ ಆಸ್ಪೆಕ್ಟ್ಸಲ್ಲಿ ಕ್ವಶನನ್ನು ಕೇಳಿರ್ತಕ್ಕಂಥದ್ದಿದೆ. ಗುಪ್ತಾ ಬಗ್ಗೆ ಆಗಿರ್ಬೋದು, ಚೋಳ ಬಗ್ಗೆ ಆಗಿರ್ಬೋದು. ಈಗ ನೀವು ಮೇನ್ ಸಿಲೆಬಸಲ್ಲಿ ನೋಡೋದಾದ್ರೆ ನಿಮಗೆ ಕಂಪ್ಲೀಟ್ ಆಗಿ ಎಲ್ಲ ಸಿಲೆಬಸ್ಸನ್ನು ಇಲ್ಲಿ ಕವರ್ ಮಾಡಿಕೊಟ್ಟಿರ್ತಕ್ಕಂಥದ್ದಿದೆ. ಉದಾಹರಣೆಗೆ ನಾವು ಕಲೆ ಅಂತ ಇಲ್ಲಿ ನೋಡಿದಾಗ ಸೊ ಮೌರ್ಯ ಮತ್ತು ಗುಪ್ತ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಖುಜರಾಹೋ ದೇವಾಲಯಗಳಾಗಿರ್ಬೋದು, ಪಲ್ಲವ, ಚೋಳ, ರೈಟ್, ಇದೆಲ್ಲ ನಾವು ಪ್ರಿಲಿಮ್ಸಿಗೂ ಓದ್ತೀವಿ, ಇದೆಲ್ಲ ನಾವು ಮೇನ್ಸಿಗೂ ಓದ್ತೀವಿ. ಸೊ ಹಾಗಾಗಿ ಯಾವ ಸಿಲೆಬಸ್ ನಮ್ಗೆ ಸೇಮ್ ಇದೆ. ಉದಾಹರಣೆಗೆ ಇವಾಗ ಎಥಿಕ್ಸ್ ಅಂತ ಬರುತ್ತೆ, ಎಥಿಕ್ಸಿಗೂ ಪ್ರಿಲಿಮ್ಸಿಗೂ ಸಂಬಂಧನೇ ಇಲ್ಲ. ಸೊ ಇವಾಗ ಎಥಿಕ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ರೈಟ್. ಸೊ ಆದರೆ ಪಲ್ಲವರ ಕುರಿತಾಗಿ ಓದಬೇಕಾದ್ರೆ ಅಥವಾ ಚೋಳ ಪಾಂಡ್ಯ ಅವರ ಕುರಿತಾಗಿ ಓದಬೇಕು ಅಂತಂದ್ರೆ ನೀವು ಬೋತ್ ಪ್ರಿಲಿಮ್ಸ್ ಆಸ್ಪೆಕ್ಟ್ಸಲ್ಲಿ ಮೇನ್ಸ್ ಆಸ್ಪೆಕ್ಟ್ಸಲ್ಲಿ ಎರಡೂ ರೀತಿ ಇದನ್ನು ನೋಡ್ಕೋಬೋದು. ಏಕೆಂದರೆ ಇವಾಗ ನಮಗೆ UPSC ಪ್ಯಾಟರ್ನ್ ವೈಸ್ ನಾವು ಆಪ್ಷನ್ ಫಾರ್ಮೆಟನ್ನು ನೋಡೋದಾದರೆ ಕಳೆದ 2 ವರ್ಷಗಳಿಂದ ತಮಗೆಲ್ಲ ಗೊತ್ತಿರೋ ಹಾಗೆ ಸೊ ಓನ್ಲಿ 1, ಓನ್ಲಿ 2, ಓನ್ಲಿ 3 ಅಥವಾ ನನ್ ಆಫ್ ದಿ ಅಬೋ, ಆಲ್ ಆಫ್ ದಿ ಅಬೋ ಅನ್ನೋ ಥರ ಈ ಒಂದು ಹೊಸ ಫಾರ್ಮೆಟನ್ನು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದಿದೆ. ಸೊ ಇತ್ತೀಚೆಗೆ ನಡೆದಿರ್ತಕ್ಕಂಥ PC ಎಕ್ಸಾಮಲ್ಲೂ ಕೂಡ ಈ ಒಂದು ಫಾರ್ಮೆಟನ್ನು ಇಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಪ್ರಿಲಿಮ್ಸು ಫಸ್ಟ್ ರೌಂಡ್ ಏನಿದೆ, ದಿಸ್ ಈಸ್ ನಾಟ್ ಮೀನ್ ಫಾರ್ ಸೆಲೆಕ್ಷನ್ ಪರ್ಪಸ್. ಐ ರಿಪೀಟ್, prelims is not meant for selection purpose, it is purely meant for elimination purpose. ಎಷ್ಟು ಜನವನ್ನ ನಾವು ಪ್ರಿಲಿಮ್ಸ್ ಯಾರ್ದೆಲ್ಲ ಬರಿತಾ ಇದ್ರೆ ಅವ್ರನ್ನ ಎಷ್ಟು ಜನ ನಾವು ಆಚೆ ಹಾಕ್ಬೋದು ಅಂತಕ್ಕಂಥದ್ದನ್ನೇ ಈ ಪ್ರಿಲಿಮ್ಸಲ್ಲಿ ಅದನ್ನು ಚೆಕ್ ಮಾಡ್ತಾ ಇರ್ತಾರೆ. ಯಾಕೆಂದರೆ ಮೇನ್ಸಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ 1:15 ಅಥವಾ 1:20 ನಮಗೆ ಇಂಟೇಕನ್ನು ತೊಗೊಂಡಿರ್ತಾರೆ, ರೈಟ್. ಈ ನಿಟ್ಟಿನಲ್ಲಿ ನಾವು ಮುಂದುವರೆದ ಭಾಗವಾಗಿ ನೋಡೋದಾದರೆ ಮುಘಲವ್ರ ಕುರಿತಾಗಿರ್ತಕ್ಕಂಥದ್ದಿದೆ, ರಜಪೂತ್ ಕುರಿತಾಗಿರ್ತಕ್ಕಂಥದ್ದಿದೆ. ಸೊ ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್ಕು, ಕ್ಲಾಸಿಕಲ್ ಡ್ಯಾನ್ಸಸ್ ಯಾವಿದ್ದಾವೆ KPSCಯಲ್ಲಿ ತುಂಬ ಸಲ ಕೇಳಿರ್ತಕ್ಕಂಥದ್ದೆ ಮ್ಯಾಚ್ ದ ಫಾಲೋವಿಂಗಲ್ಲಿ. ಸೊ ಒಂದು ಕಡೆ ಈ ಒಂದು ಕ್ಲಾಸಿಕಲ್ ಡ್ಯಾನ್ಸನ್ನು ಕೊಟ್ಬಿಟ್ಟು ಇನ್ನೊಂದು ಕಡೆ ಯಾವ ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಿದೆ ಅಂತ. ಬಟ್ ಇದೆಲ್ಲ ನಿಮಗೆ ನೀವು ಓನ್ಲಿ ಇಂಡಿಯನ್ ಹಿಸ್ಟ್ರಿ ಅಥವಾ ಸ್ಪೆಷಲ್ ಫೋಕಸ್ ಆನ್ ಕರ್ನಾಟಕ ಹಿಸ್ಟ್ರಿ ಅಂತ ಓದಿದ್ರೆ ಆವಾಗ ಅದರಲ್ಲಿ ಏನು ಓದಬೇಕು, ಯಾವ ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ ಅಂತಕ್ಕಂಥದ್ದು ಭವಿಷ್ಯ ಫ್ರೆಷರ್ಸ್ಗೆ ಇದೊಂದು ತೊಂದರೆ ಆಗ್ಬೋದು ಅಥವಾ ಒಂದು ರೀತಿ ಸಮಸ್ಯೆ ಆಗ್ಬೋದು. ಇವಾಗ ನಮ್ಮ ಹಳೆ ಹುಲಿಗಳು ಯಾರಿದ್ದಾರೆ, UPSC ಯಾರೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಥವಾ KPSCಯಲ್ಲಿ ಯಾರು ಮೇನ್ಸ್ ಬರೆದಿದ್ದಾರೆ, ಇಂಟರ್ವ್ಯೂ ಕೊಟ್ಟಿದ್ದಾರೆ ಅಥವಾ ಯಾರು ಆಲ್ರೆಡಿ ಇನ್ ಸರ್ವಿಸಲ್ಲಿ ಇರ್ತಕ್ಕಂಥ ಇದ್ದಾರೆ, ಸೊ ಅವರಿಗೆ ಬಹುಶಃ ಇದೊಂದು ಈಸಿ ಅಂತ ಅನ್ನಿಸ್ಬೋದು. ಆದರೆ ಇಲ್ಲಿ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಈ ಒಂದು ಸೆಷನಿಂದ ಬಹುಶಃ ಸ್ವಲ್ಪ ಸಿಲೆಬಸ್ಸಿಗೆ ಸಂಬಂಧಪಟ್ಟಂತೆ ಒಂದು ಚಿಕ್ಕ ಹೆಲ್ಪ್ ಆಗಬೇಕು ಅಂತಕ್ಕಂಥದ್ದು ಇದರ ಒಂದು ಆಶೆ ಆಗಿದೆ. ಸೊ ನಾವು ಮುಂದುವರೆದ ಭಾಗವಾಗಿ ನೋಡೋದಾದರೆ ರಿಲಿಜನ್ಸ್ ಆಫ್ ಇಂಡಿಯಾ. ಸೊ ಇದು ನಮಗೆ ಪ್ರಿಲಿಮ್ಸಿಗೆ ಎಷ್ಟು ಮಟ್ಟಿಗೂ ಕೂಡ ನೋಡೋದಾದರೆ ಸಂಬಂಧ ಇಲ್ಲ ಇರ್ತಕ್ಕಂಥದ್ದು. ಬಟ್ ಅದೇ ಬುದ್ಧಿಸಮ್ ಮತ್ತು ಜೈನಿಸಮ್ ಅಂತ ಬಂದಾಗ ಸೊ ನಮಗೆ ಪ್ರಿಲಿಮ್ಸಿಗೂ ತುಂಬ ಇಂಪಾರ್ಟೆಂಟ್ ಇದೆ, ಮೇನ್ಸಿಗೂ ತುಂಬ ಇಂಪಾರ್ಟೆಂಟ್ ಇದೆ. ಇಲ್ಲಿ ಬುದ್ಧನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಿನ್ಸಿಪಲ್ಗಳು ಯಾವಿದ್ದಾವೆ, ಅವನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು 8-fold ಪಾತ್ ಅಥವಾ ಮಿಡಲ್ ಪಾತ್ ಏನಿದೆ, ರೈಟ್. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವೆಶನ್ ಕೇಳುವ ಸಾಧ್ಯತೆಗಳು ತುಂಬ ಜಾಸ್ತಿ ಇದ್ದಾವೆ. ನಾವು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಇಲ್ಲಿ ಅನಲೈಸಿಸ್ ಮಾಡಿದಾಗ ಬುದ್ಧಿಸಮ್ ಮತ್ತು ಜೈನಿಸಮ್ ಅಂತಕ್ಕಂಥ ಟಾಪಿಕ್ಕು ತುಂಬ ಇಂಪಾರ್ಟೆಂಟು. ಸೊ ಪ್ರಾಚೀನ ನಾಗರಿಕತೆ ಅಥವಾ ನಮ್ಮ ಪ್ರಾಚೀನ ಒಂದು ಭಾರತದ ಇತಿಹಾಸ ಅಂತ ನೋಡಿದಾಗ ನಮಗೆ ಕ್ವೆಶನ್ಸ್ ಕೇಳಿರ್ತಕ್ಕಂಥದ್ದು ಹರಪ್ಪ ನಾಗರಿಕತೆ ಮೇಲಿದೆ, ವೇದಕಾಲದ ನಾಗರಿಕತೆ ಆಗಿರ್ಬೋದು, ಬುದ್ಧ ಅವ್ರ ಮೇಲೆ ಆಗಿರ್ತಕ್ಕಂಥದ್ದಾಗಿರ್ಬೋದು, ಜೈನ ಧರ್ಮದ ಮೇಲೆ ಆಗಿರ್ತಕ್ಕಂಥದ್ದಾಗಿರ್ಬೋದು, ಮೌರ್ಯಜು, ಗುಪ್ತಾಜು, ರೈಟ್. ಇದೆಲ್ಲದರ ಮೇಲೆ ಪಾಲಿಟಿಕಲ್ ಹಿಸ್ಟ್ರಿನ ಹೊರತುಪಡಿಸಿ ಎಕನಾಮಿಕ್ ಹಿಸ್ಟ್ರಿ, ಅವರ ಆರ್ಟ್ ಆ್ಯಂಡ್ ಕಲ್ಚರ್, ಇದೆಲ್ಲದರ ಮೇಲೆ ವಿಶೇಷವಾಗಿ ಕ್ವೆಶನ್ಸನ್ನು ಕೇಳಿರ್ತಕ್ಕಂಥದ್ದಿದೆ. ನಾವು ಎಷ್ಟರ ಮಟ್ಟಿಗೆ ಆಳವಾಗಿ ಮತ್ತು ಎಷ್ಟರ ಮಟ್ಟಿಗೆ ಯಾವ ದಿಕ್ಕಿನಲ್ಲಿ ಓದಬೇಕಂಥದ್ದು ಏನಿದೆ ನಮಗೆ ಈ ಒಂದು ಸಿಲೆಬಸ್ಸು ಇಲ್ಲಿ ದಾರಿಯನ್ನು ತೋರಿಸ್ತಾ ಇದೆ, ರೈಟ್. ಸೊ ಇದರ ಮುಂದುವರೆದ ಭಾಗವಾಗಿ ಇಲ್ಲಿ ನೋಡೋದಾದರೆ ಸೊ ಉದಾಹರಣೆಗೆ ವೇದಾಸ್ ಫಾರ್ ಆಲ್, ಈ ಒಂದು ಕಾಸ್ಟ್ಲೆಸ್ ಸೊಸೈಟಿ, ರೈಟ್. ಸೊ ದ್ರಾವಿಡ ಮೂವ್ಮೆಂಟು, ಇದೆಲ್ಲ ನಿಮಗೆ ಎಕ್ಸ್ಕ್ಲೂಸಿವ್ ಮೇನ್ಸಲ್ಲಿ ಬರುತ್ತೆ. ಬಟ್ ಈ ಮೂವ್ಮೆಂಟನ್ನು ಸ್ಟಾರ್ಟ್ ಮಾಡಿದವರು ಯಾರು? ಉದಾಹರಣೆಗೆ ಐಡಿಯಲ್ ಆಫ್ ಸರ್ವಿಸ್ ಅಂತಕ್ಕಂಥದ್ದು. ಸೊ ನಮಗೆ ಈ ಒಂದು ವೃತ್ತಿಪರವಾಗಿರ್ತಕ್ಕಂಥದ್ರ ಬಗ್ಗೆ ಮಾಹಿತಿ ಯಾರು ಕೊಟ್ಟರು, ಇದನ್ನು ನೀವು ಸ್ಪೆಕ್ಟ್ರಮ್ ಏನೊಂದು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಬುಕ್ ಇದೆ ಅದರಲ್ಲಿ ಈ ಒಂದು ಭಾಗಗಳನ್ನು ನೀವು ನೀಟಾಗಿ ಕವರ್ ಮಾಡ್ಕೋಬಹುದು. ಇಲ್ಲಿ ಇನ್ನೊಂದು ಸ್ಪೆಸಿಫಿಕ್ ಆಗಿ ನಮ್ಮ ಸಿಲೆಬಸಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಿದೆ, ಫ್ರಮ್ ಕದಂಬಸ್ ಟು ಹೊಯ್ಸಳಾಸ್, ರೈಟ್. ಕದಂಬರಿಂದ ಹೊಯ್ಸಳರವರೆಗೆ. ತಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡವನ್ನು ನಮ್ಮ ಕರ್ನಾಟಕವನ್ನು ಆಳಿರ್ತಕ್ಕಂಥ ಮೊದಲ ಕನ್ನಡ ಒಂದು ರಾಜಮನೆತನ ಯಾವುದಾದ್ರೂ ಇದ್ರೆ ದಟ್ ಈಸ್ ಕದಂಬಾಸ್. ಸೊ ಕದಂಬದಿಂದ ನಾವು ಎಲ್ಲಿವರೆಗೆ ಓದ್ಕೋಬೇಕು ಅಂತಂದ್ರೆ ಹೊಯ್ಸಳರವರೆಗೆ, ರೈಟ್. ಸೊ ಇದರಲ್ಲಿ ನಮಗೆ ವಿಶೇಷವಾಗಿ ಏನು ಕೇಳಿದ್ದಾರೆ ನೋಡಿ, ಫ್ರಮ್ ಕದಂಬಾಸ್ ಟು ಹೊಯ್ಸಳದಲ್ಲಿ ನಾವು ಇಲ್ಲಿ ನೋಡೋದಾದ್ರೆ ಕಂಟ್ರಿಬ್ಯೂಷನ್ ಟು ಆರ್ಕಿಟೆಕ್ಚರ್, ಸ್ಕಲ್ಪ್ಚರ್, ಲಿಟ್ರೇಚರ್ ಆ್ಯಂಡ್ ರಿಲಿಜನ್. ಸೊ ಅಂದರೆ ನಮ್ಮ ಕಲೆ, ಸಾಹಿತ್ಯಕ್ಕೆ ಮತ್ತು ಸಂಸ್ಕೃತಿಗೆ ಈ ಒಂದು ರಾಜಮನೆತನಗಳು ಯಾವ ರೀತಿಯಾದ ತಮ್ಮ ಕೊಡುಗೆಯನ್ನು ಇಲ್ಲಿ ನೀಡಿದೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು.
ಅದಾದಮೇಲೆ ವಿಶೇಷವಾಗಿ ವಿಜಯನಗರದ ಮೇಲೆ ಪ್ರತಿ ಸಲ ಎಕ್ಸಾಮಲ್ಲಿ ಕ್ವೆಶನ್ ಫಿಕ್ಸ್ ಆಗಿರುತ್ತೆ. ಸೊ ಬಹುಶಃ ಅದು ಮೇ ಬಿ ಈ ಫಾರಿನ್ ವಿಸಿಟರ್ ಟ್ರಾವೆಲರ್ ಯಾರಿದ್ದಾರೆ, ಯಾರೋ ಒಂದು ಸಂದರ್ಭದಲ್ಲಿ ವಿಸಿಟ್ ಮಾಡಿದ್ರು, ಅಥವಾ ಕೃಷ್ಣದೇವರಾಯಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಇವರ ಒಂದು ಕಲೆ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಲ್ಯಾಣ ಮಂಟಪ ರಚನೆ ಆಗಿರ್ಬೋದು, ಕಂದಾಯ ವ್ಯವಸ್ಥೆ ಆಗಿರ್ಬೋದು, ಅದೆಲ್ಲ ಡಿಟೇಲ್ ಆಗಿ ನಮಗೆ ಸಿಲೆಬಸ್ಸಲ್ಲಿ ಮೆನ್ಷನ್ ಮಾಡಿ ಕೊಟ್ಟಿರ್ತಕ್ಕಂಥದ್ದಿದೆ. ಹರಿಹರ ಬುಕ್ಕರ್ ಬಗ್ಗೆ ಸೊ ಒಂದು ಕ್ವೆಶನ್ 2014 or 15 ಫಿಲಿಮ್ಸಲ್ಲಿ ಕೇಳಿರ್ತಕ್ಕಂಥದ್ದಿದೆ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂತ. ರೈಟ್, ನಮಗೆ ಕಾಮನ್ ಆಗಿ ಏನೋ ಹರಿಹರ ಮತ್ತು ಬುಕ್ಕ ಅಂತ ಬರುತ್ತೆ, ಅದನ್ನು ಹೊರತುಪಡಿಸಿ ಮುದ್ದಣ್ಣ ಆಗಿರ್ಬೋದು, ಕಂಪನ ಆಗಿರ್ಬೋದು. ರೈಟ್, ಸೊ ಇದೆಲ್ಲ ನಿಮಗೆ ಕ್ಲಾಸ್ ಈ ಒಂದು DSCRT ಬುಕ್ ಏನಿದೆ ಕ್ಲಾಸ್ 6 to ಕ್ಲಾಸ್ 10 ಅದರಲ್ಲಿ ಇದನ್ನು ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬಹುದು. ಐ ಹೋಪ್ ಯು ಆರ್ ಗೆಟಿಂಗ್ ಎನ್ ಐಡಿಯಾ. ಯಾಕೆಂದರೆ ನಾವು ಕೇವಲ ಫಿಲ್ಮ್ ಸಿಲೆಬಸ್ಸಿಗೆ ಮಾತ್ರ ಸ್ಟಿಕ್ ಆದರೆ ಬಹುಶಃ ನಮಗೆ ಎಷ್ಟು ಡಿಟೇಲ್ ಆಗಿ ಆ ಒಂದು ಟಾಪಿಕನ್ನು ಓದಬೇಕು ಅಂತಕ್ಕಂಥದ್ದು ಒಂದು ಐಡಿಯಾ ಜನರೇಟ್ ಆಗೋದಿಲ್ಲ. ನೀವು ಅದೇ ಟಾಪಿಕನ್ನು ಮೇನ್ಸಿಗೆ ನೀವು ಕೋರ್ಲೇಟ್ ಮಾಡಿಕೊಂಡ್ರೆ ಸೊ ವಿಲ್ ಗೆಟ್ ಅ ವೆರಿ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ದೇರ್ ಇಸ್ ಅ ಹೈ ಪಾಸಿಬಿಲಿಟಿ ಆಫ್ ಗೆಟಿಂಗ್ ದಿ ಗುಡ್ ಮಾರ್ಕ್ಸ್. ರೈಟ್, ಬಹುಮನಿ ಸುಲ್ತಾನರ ಬಗ್ಗೆ ಆಗಿರ್ಬೋದು. ರೈಟ್, ಸೊ ಇಲ್ಲಿ ನಾವು ಮಾಡರ್ನ್ ಮೈಸೂರು ಅಂತ ನೋಡಿದಾಗ ಪ್ರಮುಖವಾಗಿ ಯಾರ ಮೇಲೆ ಫೋಕಸ್ ಮಾಡಿರ್ತಕ್ಕಂಥದ್ದಿದೆ, ಸೊ ಕೃಷ್ಣರಾಜ್ ಒಡೆಯರ್ 3 ಅವ್ರ ಬಗ್ಗೆ ಇರ್ತಕ್ಕಂಥದ್ದು. ಸೊ ಈ ಒಂದು ಮುಮ್ಮಡಿ ಕೃಷ್ಣರಾಜ್ ಒಡೆಯರು ಅವರ ಕಂಟ್ರಿಬ್ಯೂಷನ್ ಏನೇನಿದೆ. ರೈಟ್, ಸೊ ಮುಂದುವರಿದಾಗಿ ಕಮಿಷನರ್ ಆಳ್ವಿಕೆ ಆಗಿರ್ಬೋದು ಅಥವಾ ದಿವಾನರ ಆಳ್ವಿಕೆ ಆಗಿರ್ಬೋದು, ಅದರಲ್ಲಿ ವಿಶೇಷವಾಗಿ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರ ಬಗ್ಗೆ ಆಗಿರ್ಬೋದು. ರೈಟ್, ಸೊ ಅವರೆಲ್ಲರ ಕುರಿತಾಗಿ ನಮಗೆ ಇಲ್ಲಿ ಸಿಲೆಬಸ್ಸಲ್ಲಿ ಕೊಟ್ಟಿರ್ತಕ್ಕಂಥದ್ದಿದೆ. ಅದಾದಮೇಲೆ ಫ್ರೀಡಮ್ ಮೂವ್ಮೆಂಟ್ ಇನ್ ಕರ್ನಾಟಕ ಆ್ಯಂಡ್ ಯೂನಿಫಿಕೇಶನ್, ಕರ್ನಾಟಕದ ಏಕೀಕರಣ ಸಂದರ್ಭದಲ್ಲಿ. ರೈಟ್, ಸೊ ಲಾಸ್ಟ್ ಟೈಮು ಕೂಡ ಈ ಒಂದು ಏಕೀಕರಣದ ಮೇಲೆ ಕ್ವೆಶನ್ ಅನ್ನು ಕೇಳಿರೋದಿತ್ತು. ಬಿಕಾಸ್ ದಿಸ್ ಇಸ್ ನಥಿಂಗ್ ಬಟ್ ಅವರ್ ಮಾಡರ್ನ್ ಕರ್ನಾಟಕ ಹಿಸ್ಟ್ರಿ, ಆಧುನಿಕ ಕರ್ನಾಟಕದ ಒಂದು ಇತಿಹಾಸದಲ್ಲಿ ನಮ್ಗೇನು ಬರುತ್ತೆ, ಈ ಒಂದು ಮೈಸೂರು ಸಾಮ್ರಾಜ್ಯದ ಕುರಿತಾಗಿ ಬರುತ್ತೆ, ಮೈಸೂರು ಅರಸರ ಕುರಿತಾಗಿ ಬರುತ್ತೆ. ರೈಟ್, ಸೊ ಅದನ್ನು ಮುಂದುವರೆದು ದಿವಾನರ ಆಳ್ವಿಕೆ, ಕಮಿಷನರ್ ಅವರ ಆಳ್ವಿಕೆ. ರೈಟ್, ಸೊ ಅಪಾರ್ಟ್ ಫ್ರಮ್ ದಟ್ ಈ ಒಂದು ಜವಾಬ್ದಾರಿಯುತ ಸರ್ಕಾರಕ್ಕಾಗಿ ಯಾವ ರೀತಿ ಈ ಒಂದು ಮೂಮೆಂಟ್ಗಳು ನಡೆಯುತ್ತೆ, ಮೂಮೆಂಟ್ ಫಾರ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್. ಸೊ ನಮ್ಮ ಧಾರವಾಡದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಬೇರೆ ಬೇರೆ ಸಂಘಟನೆಗಳಾಗಿರ್ಬೋದು, ಕನ್ನಡ ಸಂಘ ಆಗಿರ್ಬೋದು, ಪ್ರಜಾ ಸಂಘ ಆಗಿರ್ಬೋದು, ರೈಟ್, ಪಕ್ಷಗಳಾಗಿರ್ಬೋದು, ಅದೆಲ್ಲವೂ ಕೂಡ ನಮಗೆ ಮಾಡರ್ನ್ ಕರ್ನಾಟಕ ಹಿಸ್ಟ್ರಿ ಒಂದು ಭಾಗವಾಗಿ. ಸೊ ಅದನ್ನೇ ನಮಗೆ ಸಿಲೆಬಸ್ಸಿಗಲ್ಲಿ ಕೊಟ್ಟಿರ್ತಕ್ಕಂಥದ್ದಿದೆ. ನಾನು ಯಾಕೆ ಮೇನ್ ಸಿಲೆಬಸ್ ಮೇಲೆ ಇಷ್ಟೊಂದು ಫೋಕಸ್ ಮಾಡ್ತಾ ಇದ್ದೀನಿ ಅಂದರೆ, ಮ್ಯಾಕ್ಸಿಮಮ್ ನೀವು ಕ್ವಶನನ್ನು ನೀವು ಹಳೆ ಪ್ರಶ್ನೆ ಪತ್ರಿಕೆ ಫಿಲಿಮ್ಸ್ದನ್ನು ನೀವು ಅನಲೈಸಿಸ್ ಮಾಡಿದ್ರೆ ಅದು ಎಲ್ಲದರ ಒಂದು ಬೇಸು ಇದರಲ್ಲಿ ನಿಮಗೆ ಕಾಣಬಹುದು. ಆಲೂರು ವೆಂಕಟರಾವ್ ಅವ್ರ ಬಗ್ಗಂತೂ ತುಂಬ ಸಲ ಕ್ವಶನ್ ಕೇಳಿರ್ತಕ್ಕಂಥದ್ದಿದೆ ಎಕ್ಸಾಮಲ್ಲಿ. ಹುಲಿಯಗೋಲ್ ನಾರಾಯಣ ಅವ್ರ ಬಗ್ಗೆ ಕೂಡ ಕ್ವಶನ್ ಕೇಳಿರ್ತಕ್ಕಂಥದ್ದಿದೆ. ಸೊ ಇದೆಲ್ಲ ನಿಮಗೆ ಡೈರೆಕ್ಟಾಗಿ ಸಿಲೆಬಸ್ಸಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದಿದೆ. ಸೊ ಅದಾದಮೇಲೆ ಈ ಒಂದು ಸೋಷಿಯಲ್ ಮತ್ತು ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ನಾವು ಮೇನ್ಸಲ್ಲಿ ಇದನ್ನು ನೋಡೋದಾದರೆ ಸೋಷಿಯಾಲಜಿ ಆಸ್ಪೆಕ್ಟ್ಸ್ ಅಂತ ಇದನ್ನು ಕನ್ಸಿಡರ್ ಮಾಡಿರ್ತೀವಿ. ಆದರೆ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಪ್ರಮುಖ ಕಮಿಟಿಗಳು ಯಾವಿದಾವೆ, ಚಿನ್ನಪ್ಪ ರೆಡ್ಡಿ ಆಗಿರ್ಬೋದು, ವೆಂಕಟಸ್ವಾಮಿ ಆಗಿರ್ಬೋದು. ರೈಟ್, ಸೊ ಅದಾದಮೇಲೆ ಹಾವನೂರು ಕಮಿಟಿ ಆಗಿರ್ಬೋದು, ಈ ಒಂದು ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಬೇರೆ ಕಮಿಟಿ ಆಗಿರ್ಬೋದು, ಚಳುವಳಿ ಆಗಿರ್ಬೋದು, ಮಹಾಜನ್ ಅವರ ಕಮಿಟಿ ಆಗಿರ್ಬೋದು, ನಂಜುಂಡಪ್ಪ ಅವರ ಕಮಿಟಿ ಆಗಿರ್ಬೋದು, ಇದೆಲ್ಲ ಪ್ರಿಲಿಮ್ಸ್ ಓರಿಯೆಂಟೆಡಿಂದ ನಿಮಗೆ ತುಂಬ ಇಂಪಾರ್ಟೆಂಟು. ರೈಟ್, ಸೊ ಇದು ನಿಮಗೆ ಸ್ಪೆಸಿಫಿಕ್ ಆಗಿ ಹಿಸ್ಟ್ರಿ ರಿಲೇಟೆಡ್ ಒಂದು ಐಡಿಯಾನಲ್ಲಿ ಕೊಡುತ್ತೆ. ಸೊ ಅದೇ ರೀತಿ ಎಕನಾಮಿ ಅಂತ ಬಂದಾಗ ನಮಗೆ ಮುಖ್ಯವಾಗಿರ್ತಕ್ಕಂಥದ್ದು ಏನಿದೆ, ಮೇಜರ್ ಸೋರ್ಸು ಕರ್ನಾಟಕ ಬಜೆಟ್ ಮತ್ತು ಕರ್ನಾಟಕ ಎಕನಾಮಿಕ್ ಸರ್ವೆ, ಆರ್ಥಿಕ ಸಮೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಿದೆ. ರೈಟ್, ಸೊ ಇದರಲ್ಲೂ ಕೂಡ ನೀವು ನೋಡೋದಾದರೆ ಪ್ಲಾನಿಂಗ್ ಮೇಲೆ ಕ್ವಶನ್ ಕೇಳಿರ್ತಕ್ಕಂಥದ್ದಿದೆ ಇಂಡಿಯನ್ ಎಕನಾಮಿ ಅಂತ ಬಂದಾಗ. ಅದಾದಮೇಲೆ ಬಡತನ ನಿರ್ಮೂಲನೆಗೆ ಸರ್ಕಾರ ಕೈಗೊಂಡಿರ್ತಕ್ಕ ಕ್ರಮಗಳು ಯಾವಿದಾವೆ ಅಂತ ಅದ್ರ ಮೇಲೆ ಕ್ವಶನ್ ಕೇಳಿರ್ತಕ್ಕಂಥದ್ದಿದೆ. ಕರ್ನಾಟಕ ಎಕ್ಸ್ಪೋರ್ಟ್ ಯಾವುದರಲ್ಲಿ ನಾವು ನಂಬರ್ 1 ಇದ್ದೀವಿ, ಯಾವ ವಸ್ತುಗಳನ್ನು ನಾವು ಬೇರೆ ದೇಶಗಳಿಂದ ಆಮದು ಮಾಡ್ಕೋತೀವಿ. ರೈಟ್, ಸೊ ಇದೆಲ್ಲವೂ ಕೂಡ ಇದ್ರ ಮೇಲೆ ನಿಮಗೆ ಸ್ಪೆಷಲಿ ಪೇಪರ್ 2 ಏನಿದೆ ಆಫ್ಟರ್ನೂನ್ ಪೇಪರು, ಅದರಲ್ಲಿ ಈ ಒಂದು ಕ್ವಶನನ್ನು ಕೇಳಿರ್ತಕ್ಕಂಥದ್ದಿದೆ. ರೈಟ್, ಹೋಪ್ ಯು ಆರ್ ಗೆಟಿಂಗ್ ಎನ್ ಐಡಿಯಾ. ಪ್ಲಾನಿಂಗ್ ಮೇಲೆ ಕೂಡ ತುಂಬ ಸಲ ಕ್ವಶನ್ ಕೇಳಿರ್ತಕ್ಕಂಥದ್ದಿದೆ. ಪ್ಲಾನಿಂಗ್ ಇನ್ ಕರ್ನಾಟಕ, ಯಾವ ಒಂದು ಯೋಜನೆ ಅಡಿಯಲ್ಲಿ, ಯಾವ ಒಂದು ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ಮುಖ್ಯವಾಗಿರ್ತಕ್ಕಂಥ ಇಂಡಸ್ಟ್ರಿ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದ್ದಾಗಿರ್ಬೋದು. ರೈಟ್, ಅಥವಾ ಬ್ಯಾಂಕ್ಗಳ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದ್ದಾಗಿರ್ಬೋದು, ಬ್ಯಾಂಕ್ಗಳ ರಾಷ್ಟ್ರೀಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಕೇಳಿರ್ತಕ್ಕಂಥದ್ದಿದೆ. ನಮ್ಮ ಕರ್ನಾಟಕದಲ್ಲಿ ಈ ಒಂದು ಸಹಕಾರ ಬ್ಯಾಂಕ್ಗಳ ತವರೂರು ಯಾವುದು ಅಂತಕ್ಕಂಥದ್ದನ್ನು ಕ್ವಶನ್ ಕೇಳಿರ್ತಕ್ಕಂಥದ್ದಿದೆ. ರೈಟ್, ಸೊ ಈ ರೀತಿ ಹಲವಾರು ಕ್ವಶನ್ಗಳು ಅಟ್ಲೀಸ್ಟ್ ನಿಮಗೆ ಏರಿಯಾಸ್ ಆದರೂ ಇಲ್ಲಿ ಗೊತ್ತಿರಬೇಕನ್ನೋ ಒಂದು ಪ್ರಯತ್ನವನ್ನೇ ಇಲ್ಲಿ ಮಾಡ್ತಕ್ಕಂಥದ್ದಿದೆ. ಸೊ ಅದರ ಮುಂದುವರೆದ ಭಾಗವಾಗಿ ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣ ಅಭಿವೃದ್ಧಿ ಮೇಲಂತೂ ಪ್ರತಿ ಸಲ ಕ್ವಶನ್ಸ್ ಕೇಳಿರ್ತಾರೆ. ಆ್ಯಂಡ್ ನೀವು ಎಕನಾಮಿಕ್ ಸರ್ವೆ ಏನಾದರೂ ನೋಡಿದ್ರೆ ನಿಮಗೆ ರೂರಲ್ ಡೆವಲಪ್ಮೆಂಟ್ ಅಂತ ಪರ್ಟಿಕ್ಯುಲರ್ ಆಗಿ ಒಂದು ಟಾಪಿಕಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದಿದೆ. ಉದಾಹರಣೆಗೆ ಇವಾಗ ಕರ್ನಾಟಕದಲ್ಲಿ ಈ ಒಂದು ಹೌಸಿಂಗ್ ಸ್ಕೀಮ್ಸ್ ಏನೇನಿದೆ, ವಸತಿ ಯೋಜನೆಗಳು, ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ಕಾರ್ಪೊರೇಷನ್ ಅಥವಾ ಒಂದು ಬಾಡಿ ಯಾವುದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಇದನ್ನು ಕಮೆಂಟ್ ಮಾಡಿ ತಿಳಿಸಿ. ತುಂಬ ಸಲ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದಿದೆ. ಉದಾಹರಣೆಗೆ ನಾವು ಇಂದಿರಾ ಆವಾಸ್ ಯೋಜನೆ, ಬಸವ ವಸತಿ ಯೋಜನೆ ಅಥವಾ ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ
ಯೋಜನೆ ಅಡಿಯಲ್ಲಿ ಈ ಎಲ್ಲ ಯೋಜನೆಗಳು ಏನಿದಾವೆ ಇದನ್ನೇ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ಆರ್ಗನೈಸೇಷನ್ ಯಾವುದಿದೆ ಅನ್ನೋದೇ ಇಲ್ಲಿ ಪ್ರಶ್ನೆನ ಕೇಳಿರ್ತಕ್ಕಂಥದ್ದಿದೆ. ಅದಾದಮೇಲೆ ರೂರಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ಸ್ ಅಂತ ನಾವು ಇಲ್ಲಿ ನೋಡೋದಾದರೆ, ಸೊ ಈ ಒಂದು ಗ್ರಾಮೀಣ ಅಭಿವೃದ್ಧಿಗಳ ಒಂದು ಯೋಜನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ರೈಟ್. ಸೊ ಈ ಬಡತನ ನಿರ್ಮೂಲನೆಗೆ ಗ್ರಾಮೀಣ ಅಭಿವೃದ್ಧಿಗಳ ಒಂದು ಯೋಜನೆಗಳು ಯಾವ್ಯಾವ ಇದ್ದಾವೆ, ಯಾವ ಇಲಾಖೆಯಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ನಾವು ಇಲ್ಲಿ ಮುಂದುವರೆದು ಮೇನ್ಸಲ್ಲಿ ಇರ್ತಕ್ಕಂಥ GS ಪೇಪರ್ 2 ಅನ್ನು ನಾವು ನೋಡೋದಾದರೆ, ಮೇನ್ಸ್ ರಿಗಾರ್ಡಿಂಗ್ ಮುಖ್ಯವಾಗಿರ್ತಕ್ಕಂಥದ್ದು ಯಾವುದಿದೆ, ಜಿಯೋಗ್ರಫಿ, ರೈಟ್. ಸೊ ಜಿಯೋಗ್ರಫಿ ಅಂತಕ್ಕಂಥದ್ದು ನಮಗೆ ಪ್ಲಿಮ್ಸಲ್ಲೂ ಕೂಡ ಮೆನ್ಷನ್ ಮಾಡಿರ್ತಕ್ಕಂಥದ್ದಿದೆ. ಏನಿದೆ ಅದರಲ್ಲಿ, ವರ್ಲ್ಡ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ ವಿತ್ ಸ್ಪೆಷಲ್ ರೆಫರೆನ್ಸು ಕರ್ನಾಟಕ ಜಿಯೋಗ್ರಫಿ, ಇಷ್ಟನ್ನು ಮಾತ್ರ ಅಲ್ಲಿ ಹೇಳಿರ್ತಕ್ಕಂಥದ್ದಿದೆ. ಇದನ್ನು ನಾವು ಡಿಟೇಲ್ ಆಗಿ ಡಿಕೋಡ್ ಮಾಡಿದಾಗ, ರೈಟ್, ಸೊ ವರ್ಲ್ಡ್ ಜಿಯೋಗ್ರಫಿಲಿ ಏನು ಬರುತ್ತೆ, ಇಂಡಿಯನ್ ಜಿಯೋಗ್ರಫಿಲಿ ಏನೆಲ್ಲ ಕ್ವಶನ್ ಕೇಳಿರ್ತಕ್ಕಂಥದ್ದಿದೆ, ಸೊ ಅದಾದಮೇಲೆ ನಮ್ಮ ಕರ್ನಾಟಕ ಜಿಯೋಗ್ರಫಿ ರಿಲೇಟೆಡ್ ಏನೆಲ್ಲ ಕ್ವಶನ್ ಕೇಳಿರ್ತಕ್ಕಂಥದ್ದಿದೆ. ಕಾಮನ್ ಆಗಿ ನೋಡೋದಾದರೆ ನದಿ ವ್ಯವಸ್ಥೆ ಮೇಲೆ ಕ್ವಶನ್ ಕೇಳಿರ್ತಕ್ಕಂಥದ್ದಿದೆ, ಕ್ಲೈಮೇಟ್ ಮೇಲೆ ಕೇಳಿರ್ತಕ್ಕಂಥದ್ದಿದೆ, ಸಾಯಿಲ್ ಮೇಲೆ ಕೇಳಿರ್ತಕ್ಕಂಥದ್ದಿದೆ. ಬಟ್ ಅದನ್ನು ನೀವು ನೀಟಾಗಿ ಕವರ್ ಮಾಡ್ಕೊಳ್ಳಿಕ್ಕೆ ನಮಗೆ ಮೇನ್ ಸಿಲೆಬಸ್ ತುಂಬ ಹೆಲ್ಪ್ ಆಗುತ್ತೆ, ರೈಟ್. ಸೊ ಅದನ್ನೇ ನಾವು ಇಲ್ಲಿ ನೋಡೋದಾದರೆ, ನಮ್ಮ ಜಿಯೋಗ್ರಫಿ ಆಫ್ ದಿ ವರ್ಲ್ಡ್ ಅಂತ ಬಂದಾಗ ಲಿಥಿಯೋಸ್ಫಿಯರ್, ಈ ಒಂದು ಬೇರೆ ಬೇರೆ ಸ್ಪೇರ್ಗಳೇನಿದ್ದಾವೆ, ಲಿಥೋಸ್ಫಿಯರ್ ಆಗಿರ್ಬೋದು, ಅರ್ಥೋಸ್ಫಿಯರ್ ಆಗಿರ್ಬೋದು, ಬಯೋಸ್ಫಿಯರ್ ಆಗಿರ್ಬೋದು, ಇದ್ರ ಮೇಲೆ ಕ್ವಶನ್ ಕೇಳಿರ್ತಕ್ಕಂಥದ್ದಿದೆ. ನೆಕ್ಸ್ಟ್ ಫಿಸಿಯೋಗ್ರಫಿ ಆಫ್ ಕಾಂಟಿನೆಂಟ್ ಆ್ಯಂಡ್ ಡೆಮೋಗ್ರಾಫಿಕ್ ಡಿಸ್ಟ್ರಿಬ್ಯೂಷನ್. ನೀವು ಕ್ಲಾಸ್ 6 ಸ್ಟ್ಯಾಂಡರ್ಡಿಂದ ನೀವು ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಜಿಯೋಗ್ರಫಿ, ರೈಟ್. ಸೊ ನಮ್ಮ ಕರ್ನಾಟಕ ಸರ್ಕಾರದ ಏನು ಸೋಷಿಯಲ್ ಸೈನ್ಸ್ ಬುಕ್ ಇದೆ ಅದರಲ್ಲಿ ನಿಮಗೆ ಪ್ರತಿಯೊಂದು ಕ್ಲಾಸಲ್ಲಿ ಒಂದೊಂದು ಕಾಂಟಿನೆಂಟನ್ನು ಕವರ್ ಮಾಡಿ ಬಂದಿರತಕ್ಕಂಥದ್ದಿದೆ. ಕ್ಲಾಸ್ 6 ಪಾರ್ಟ್ ಎಲ್ಲಿ ಒಂದಿದೆ, ಪಾರ್ಟ್ ಬಿ ಎಲ್ಲಿ ಒಂದಿದೆ. 7th ಅಲ್ಲಿ ಪಾರ್ಟ್ ಎಲ್ಲಿ ಒಂದು ಕಾಂಟಿನೆಂಟ್ ಕವರ್ ಮಾಡಿದರೆ 7 ಪಾರ್ಟ್ ಬಿ ಅಲ್ಲಿ ಕಾಂಟಿನೆಂಟನ್ನು ಕವರ್ ಮಾಡಿರ್ತಕ್ಕಂಥದ್ದಿದೆ. ಅದೇ ನಿಟ್ಟಿನಲ್ಲಿ ನಾವು ಭಾರತದ ಒಂದು ಭೂಗೋಳಶಾಸ್ತ್ರ ಅಂತ ನೋಡಿದಾಗ ಇಲ್ಲಿರ್ತಕ್ಕಂಥ ಬೇರೆ ಬೇರೆ ಮಿನರಲ್ಸ್ ಮೇಲೆ ಕ್ವಶನ್ ಕೇಳಿರ್ತಕ್ಕಂಥದ್ದಿದೆ. ಯಾವ ಭಾಗದಲ್ಲಿ ಯಾವ ಮಿನರಲನ್ನು ನಾವು ಪಡಿಬಹುದು ಅಂತಕ್ಕಂಥದ್ದು. ಸೊ ಯಾವ ಒಂದು ಮಿನರಲ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಇಲ್ಲಿ ನೋಡೋದಾದರೆ, ಕಾಪರ್ ಇದೆ, ಬಾಕ್ಸೈಟ್ ಇದೆ, ಕೋಲು, ಪೆಟ್ರೋಲಿಯಮು, ನ್ಯಾಚುರಲ್ ರಿಸೋರ್ಸಸ್ಸು, ರೈಟ್, ನ್ಯೂಕ್ಲಿಯರ್ ಡಿಪಾಸಿಟ್ಸು, ಇದೆಲ್ಲ ನಮಗೆ ತುಂಬ ಇಂಪಾರ್ಟೆಂಟು. ಕರ್ನಾಟಕದಲ್ಲಿ ವಿಶೇಷವಾಗಿ ಬಂದಾಗ ಲಾಸ್ಟ್ ಟೈಮು ನಮಗೆ ಈ ಒಂದು ಆಗ್ರೋ ಕ್ಲೈಮೆಟಿಕ್ ರೀಸನ್ ಅಥವಾ ಆಗ್ರೋ ಕ್ಲೈಮೆಟಿಕ್ ಝೋನ್ ಮೇಲೆ ಕ್ವಶನ್ ಕೇಳಿರ್ತಕ್ಕಂಥದ್ದಿದೆ. ಸೊ ನಾರ್ತ್ ಈಸ್ಟರ್ನ್ ಭಾಗದಲ್ಲಿ ನಮ್ಮ ಕರ್ನಾಟಕದ ಒಂದು ಮ್ಯಾಪ್ ನೋಡಿದಾಗ ಕರ್ನಾಟಕದ ಒಂದು ಈ ಒಂದು ನಾರ್ತ್ ಈಸ್ಟ್ ಭಾಗದಲ್ಲಿ ಯಾವ ಒಂದು ಆಗ್ರೋ ಕ್ಲೈಮೆಟಿಕ್ ಝೋನನ್ನು ನಾವು ಕಾಣಬಹುದು, ಅಥವಾ ಕರ್ನಾಟಕದಲ್ಲಿ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಈ ಖನಿಜ ಸಂಪನ್ಮೂಲಗಳು ಯಾವಿದ್ದಾವೆ, ಸೊ ಅದೆಲ್ಲದರ ಕುರಿತಾಗಿ ಇಲ್ಲಿ ನಿಮಗೆ ಕ್ವಶನನ್ನು ಕೇಳಿರ್ತಕ್ಕಂಥದ್ದಿದೆ. ಅದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಪಾಲಿಟಿ. ಸೊ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಪ್ರಿಲಿಮ್ ಸಿಲೆಬಸಲ್ಲಿ ಏನು ಕೊಟ್ಟಿದ್ದಾರೆ, ಜಸ್ಟ್ ಒಂದೊಂದು ವರ್ಡಲ್ಲಿ ಕೊಟ್ಟಿರ್ತಕ್ಕಂಥದ್ದು, ಒಂದೊಂದು ಲೈನಲ್ಲಿ ಕೊಟ್ಟಿರ್ತಕ್ಕಂಥ ಸಿಲೆಬಸ್ ಏನಿದೆ ಅದನ್ನು ನಾವು ಡಿಕೋಡ್ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಆಲ್ರೆಡಿ ಹಿಸ್ಟ್ರಿ ಕುರಿತಾಗಿ ನೋಡಿರ್ತಕ್ಕಂಥದ್ದಿದೆ, ನೆಕ್ಸ್ಟ್ ಎಕಾನಮಿ ಆಯಿತು, ಸೊ ಇವಾಗ ಜಿಯೋಗ್ರಫಿ ಮುಗ್ದಿರ್ತಕ್ಕಂಥದ್ದಿದೆ. ನೆಕ್ಸ್ಟ್ ನಾವಿಲ್ಲಿ ನೋಡೋದಾದರೆ ಇಲ್ಲಿ ನಮಗೆ ಪ್ರಮುಖವಾಗಿರ್ತಕ್ಕಂಥದ್ದು ಪಾಲಿಟಿ. ಅದನ್ನು ನಾವು ಭಾರತದ ಸಂವಿಧಾನ ಅಂತ ಕರಿತೀವಿ. ಮೇನ್ಸಿಗೂ ಪಾಲಿಟಿ ಇದೆ, ಪ್ರಿಲಿಮ್ಸಿಗೂ ಪಾಲಿಟಿ ಇದೆ. ಕ್ವೆಶನ್ ಯಾವುದ್ರ ಮೇಲೆ ಕೇಳ್ತಾ ಇದ್ದಾರೆ, ನಾವು ಹಳೆ ಪ್ರಶ್ನೆ ಪತ್ರಿಕೆಗಳ ಅನಾಲಿಸಿಸ್ ಮಾಡಿದಾಗ ನಮಗೆ ಪ್ರಮುಖವಾಗಿ ಕೇಳಿರ್ತಕ್ಕಂಥದ್ದು ಯಾವುದಿದೆ ಅಂತ ನೋಡೋದಾದರೆ, ಫಂಡಮೆಂಟಲ್ ರೈಟ್ಸ್ ಮೇಲೆ ಕ್ವಶನ್ ಕೇಳಿರ್ತಕ್ಕಂಥದ್ದಿದೆ. ಯಾವೆಲ್ಲ ರೈಟ್ಸ್ಗಳಿದ್ದಾವೆ, ಉದಾಹರಣೆಗೆ ರೈಟ್ ಟು ಪ್ರೈವಸಿಯಲ್ಲಿ ಯಾವ್ದು ಬರುತ್ತೆ, ಅಥವಾ ಪುಟ್ಟಸ್ವಾಮಿ ಕೇಸ್ ಯಾವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಿದೆ. ಸೊ ಅದನ್ನು ಹೊರತುಪಡಿಸಿ ನಮ್ಮ ರಾಜ್ಯ ನಿರ್ದೇಶಿತ ತತ್ವಗಳ ಮೇಲೆ ಕ್ವಶನ್ ಕೇಳಿರ್ತಕ್ಕಂಥದ್ದು, ಮೂಲಭೂತ ಕರ್ತವ್ಯಗಳು, ಯಾವ ಒಂದು ಸಮಿತಿ ರೆಕಮೆಂಡೇಶನ್ ಮೇಲೆ ಈ ಒಂದು ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರಿಸಲಾಗಿದೆ, ಸೊ ಇದು ನಮ್ಮ ಮೂಲ ಸಂವಿಧಾನದಲ್ಲಿ ಇತ್ತ ಅಥವಾ ಯಾವುದಾದ್ರು ತಿದ್ದುಪಡಿ ಮುಖಾಂತರ ಇದಕ್ಕೆ ಸೇರಿಸಲಾಗಿದೆ ಆ ಮೂಲಭೂತ ಕರ್ತವ್ಯಗಳನ್ನು, ರೈಟ್. ಅದಾದಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಯಾವ ರೀತಿ ಒಂದು ಬಾಂಧವ್ಯಗಳನ್ನು ಅಥವಾ ಸಂಬಂಧಗಳನ್ನು ಹೊಂದಿರ್ತಾರೆ, ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, GST ಇದೆ, ನಮ್ಮ ಫಿನಾನ್ಸ್ ಕಮಿಷನ್ ಇದೆ, ರೈಟ್. ಸೊ ಅದನ್ನು ಹೊರತುಪಡಿಸಿ ನಮಗೆ ಅಡ್ಮಿನಿಸ್ಟ್ರೇಟಿವ್ ಪಾಯಿಂಟ್ ಆಫ್ ವ್ಯೂ, ಆಡಳಿತಾತ್ಮಕ ದೃಷ್ಟಿಕೋನದಿಂದ ಯಾವೆಲ್ಲ ಸಮಿತಿಗಳು ಇದುವರೆಗೆ ರಚನೆ ಆಗಿರ್ತಕ್ಕಂಥದ್ದಿದೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಒಂದು ಸಮಿತಿಗಳು ಒಂದು ಸಂಬಂಧವನ್ನು ಗಟ್ಟಿಪಡಿಸಲಿಕ್ಕೆ, ಉದಾಹರಣೆಗೆ ಸರ್ಕಾರಿಯ ಕಮಿಷನ್ ಇದೆ, ಪುಂಚಿ ಕಮಿಷನ್ ಇದೆ, ಇದೆಲ್ಲದರ ಮೇಲೆ ನಮಗೆ ಕ್ವೆಶನನ್ನು ಕೇಳಿರ್ತಕ್ಕಂಥದ್ದು. ಸೊ ಮುಂದುವರಿದ ಭಾಗವಾಗಿ ಇಲ್ಲಿ ನೋಡೋದಾದರೆ, ನಮ್ಮ ಸಾಂವಿಧಾನಿಕ ಸಂಸ್ಥೆಗಳಂತ ಏನು ಕರಿತೀವಿ, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಆ್ಯಂಡ್ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ಸೊ ಅದ್ರ ಮೇಲೂ ಕ್ವೆಶನ್ ಕೇಳಿರ್ತಕ್ಕಂಥದ್ದಿದೆ. ಪ್ರಮುಖವಾಗಿ ಅತ್ಯಂತ ಪ್ರಮುಖವಾಗಿ ನೋಡೋದಾದ್ರೆ ಪಾರ್ಲಿಮೆಂಟ್ ಟಾಪಿಕ್, ರೈಟ್. ಸೊ ಈ ಪಾರ್ಲಿಮೆಂಟ್ ಮೇಲೆ ಕ್ವೆಶನ್ನು, ಸಂಸತ್ತಿನ ಮೇಲೆ ಮ್ಯಾಕ್ಸಿಮಮ್ ಆಫ್ ದಿ ಮ್ಯಾಕ್ಸಿಮಮ್ ಕ್ವೆಶನ್ ಕೇಳಿರ್ತಕ್ಕಂಥದ್ದಿದೆ. ಔಟ್ ಆಫ್ 15 to 20 ಕ್ವೆಶನ್ ಏನಾದರೂ ಇದ್ರ ಮೇಲೆ ಪಾಲಿಟಿ ಮೇಲೆ ಕ್ವೆಶನ್ ಕೇಳ್ತಾ ಇದ್ರೆ ಮಿನಿಮಮ್ 4 to 5 ಕ್ವೆಶನ್ಸ್ ನಮಗೆ ಪಾರ್ಲಿಮೆಂಟ್ ಮೇಲೆ ಕೇಳಿರ್ತಕ್ಕಂಥದ್ದಿದೆ, ರೈಟ್. ಸೊ ಈ ನಿಟ್ಟಿನಲ್ಲಿ ನಾವು ಈ ಒಂದು ಪಾಲಿಟಿ ಸಿಲೆಬಸ್ಸನ್ನು ಮೇನ್ಸನ್ನು ಬೇಸಾಗಿ ಇಟ್ಕೊಂಡು ನಾವು ಪ್ರಿಲಿಮ್ಸ್ ಓರಿಯೆಂಟೆಡ್ ಅದನ್ನು ಕವರ್ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ ನಮಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದೆ. ಸಿನ್ಸ್ ನಮಗೆ ಪ್ರಿಲಿಮ್ಸಿಗೂ ಕೂಡ ಅಷ್ಟೊಂದು ಸಂಬಂಧ ಇಲ್ಲದೆ ಇರೋದ್ರಿಂದ ಅದನ್ನು ಬೇಕಾದ್ರೆ ನಾವು ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್ ನಾವು GS ಪೇಪರ್ 3 ನೋಡೋದಾದರೆ ನಮಗೆ ಪ್ರಮುಖವಾಗಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದೆ, ನ್ಯಾಚುರಲ್ ಸೈನ್ಸ್ ಇದೆ ಮತ್ತು
ಎನ್ವೈರನ್ಮೆಂಟ್ ಎಕಾಲಜಿ ಇದೆ, ರೈಟ್. ಸೊ ಪ್ರಿಲಿಮ್ಸಿಗೆ ನೋಡೋದಾದ್ರೆ ನಮಗೆ ನಾವು ಪೇಪರ್ 2 ಅಲ್ಲಿ ನೋಡೋದ್ರೆ ಸೈನ್ಸ್ ಆ್ಯಂಡ್ ಟೆಕ್ ಇದೆ, ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ದಟ್ ಟು ವಿತ್ ದಿ ಕರೆಂಟ್ ಅಪ್ಡೇಟ್ಸ್ ಏನಿದೆ, ನ್ಯಾನೋ ಟೆಕ್ನಾಲಜಿ ಆಗಿರ್ಬೋದು, ರೋಬೋಟಿಕ್ಸ್ ಆಗಿರ್ಬೋದು, ಇಸ್ರೋ ಕುರಿತಾಗಿ, ನಾಸಾ ಪ್ರಾಜೆಕ್ಟ್ಸು, ರೈಟ್, ನಮ್ಮ ಕೇಂದ್ರ ಸರ್ಕಾರದ್ದು ಯೋಜನೆಗಳು, ರೈಟ್. ಸೊ ಇದೆಲ್ಲವನ್ನ ಇಲ್ಲಿ ನೀಟಾಗಿ ಕೊಟ್ಟಿರ್ತಕ್ಕಂಥದ್ದಿದೆ. ಇಲ್ಲಿ ಬೇಸಿಕ್ಸ್ ಆಫ್ ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ನೋಡಿದಾಗ ಪ್ರಮುಖವಾಗಿರ್ತಕ್ಕಂಥದ್ದು ಏನಿದೆ, ನಮ್ಮ ಪಾಲಿಸಿಗಳು ಯಾವಿದಾವೆ, ರೈಟ್. ಸೊ ಅದನ್ನು ಹೊರತುಪಡಿಸಿ ಗವರ್ನೆನ್ಸು, ಕಾಮರ್ಸು, ಕಂಪ್ಯೂಟರ್ಸ್ ಇನ್ ಮಾಸ್ ಮೀಡಿಯಾ ಇದೆಲ್ಲ ಯಾವ ರೀತಿ ಬಳಸ್ಕೊತೀವಿ. ಈ ಸೆಕೆಂಡ್ ಟಾಪಿಕ್ ತುಂಬ ಇಂಪಾರ್ಟೆಂಟು, ಸ್ಪೇಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ರೈಟ್. ಸೊ ನಮ್ಮ ಭಾರತದಲ್ಲಿರ್ತಕ್ಕಂಥ ಸ್ಪೇಸ್ ಏಜೆನ್ಸಿ ಬಗ್ಗೆ, ಇಸ್ರೋ ಬಗ್ಗೆ, ಅದರ ಪ್ರಾಜೆಕ್ಟ್ಸ್ ಬಗ್ಗೆ, ರೈಟ್. ಸೊ ಯಾವುದಾದ್ರು ವಿಶೇಷವಾಗಿ ವಿಶ್ವದ ಮಟ್ಟದಲ್ಲಿ ಅದು ಗುರುತಿಸಿಕೊಂಡಾಗ ಅಂಥ ರೀತಿ ಪ್ರಾಜೆಕ್ಟ್ಸ್ ಇಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಹೊರತುಪಡಿಸಿ ನೆಕ್ಸ್ಟ್ ನಾವಿಲ್ಲಿ ನೋಡೋದಾದರೆ ಪ್ರಮುಖವಾಗಿ ಪೇಪರ್ 3ಯಲ್ಲಿ ನಮಗೆ ಸೆಕ್ಷನ್ 2 ಇರ್ತಕ್ಕಂಥದ್ದು ನ್ಯಾಚುರಲ್ ಸೈನ್ಸ್. ಅಂದರೆ ಸೊ ಈ ಒಂದು ಅಗ್ರಿಕಲ್ಚರ್ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ನೇಚರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಕ್ವಶನ್ಸ್ ತುಂಬ ಇಲ್ಲಿ ಕೇಳಿರ್ತಕ್ಕಂಥದ್ದೇ. ಪ್ರಿಲಿಮ್ಸಲ್ಲೂ ಕೂಡ ನೀವು ನೋಡಿದಾಗ ಇದನ್ನು ನಾವು ಬಯಾಲಜಿ ಅದರಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸನ್ನು ಕೇಳಿರ್ತಕ್ಕಂಥದ್ದಿದೆ. ಅದನ್ನು ಹೊರತುಪಡಿಸಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯಿಂದ ಕೂಡ ಕೆಲವೊಂದು ಲಿಮಿಟೆಡ್ ಕ್ವಶನನ್ನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಸ್ಪೆಷಲಿ ಅವರು ನಮಗೆ ಜನರಲ್ ಸೈನ್ಸ್ ಅಂತ ಸಿಲೆಬಸನ್ನು ಕೊಟ್ಟಿರ್ತಕ್ಕಂಥದ್ದಿದೆ. ಜನರಲ್ ಸೈನ್ಸ್ ಜೊತೆಗೆ ಕರೆಂಟಲ್ಲಿ ಇರ್ತಕ್ಕಂಥ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಟಾಪಿಕ್ಸನ್ನು ಕೂಡ ನಾವಿಲ್ಲಿ ಕವರ್ ಮಾಡ್ಕೋಬಹುದು, ರೈಟ್. ಸೊ ಇದರ ಒಂದು ಮುಂದುವರೆದ ಭಾಗವಾಗಿ ನಾವು ನೋಡೋದಾದರೆ ಸೆಕ್ಷನ್ 3ಯಲ್ಲಿ, ರೈಟ್, GS ಪೇಪರ್ 3 ಸೆಕ್ಷನ್ 3 ನಮ್ಗೆ ಇರ್ತಕ್ಕಂಥದ್ದು ಎನ್ವೈರನ್ಮೆಂಟ್ ಆ್ಯಂಡ್ ಎಕಾಲಜಿ, ಪರಿಸರ ಅಧ್ಯಯನ. ಸೊ ನಾವು ಪೇಪರ್ 2 ಬಗ್ಗೆ ನಾವಿಲ್ಲಿ ನೋಡೋದಾದರೆ ಪ್ರಮುಖವಾಗಿ ಪ್ರಿಲಿಮ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಆಫ್ಟರ್ನೂನ್ ಪೇಪರ್ ಅಂತ ಏನು ಕರಿತೀವಿ, ಜನರಲ್ ಸೈನ್ಸು ಮತ್ತು ಈ ಒಂದು ಎನ್ವೈರನ್ಮೆಂಟ್ ಎಕಾಲಜಿಯಿಂದ ಅರೌಂಡ್ 30 ಕ್ವಶನನ್ನು ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು, ರೈಟ್. ಸೊ ಈ ಒಂದು 30 ಕ್ವಶನಲ್ಲಿ ಸೊ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ, ಎಷ್ಟರ ಮಟ್ಟಿಗೆ ಆಳವಾಗಿ ಕೇಳ್ತಾರೆ ಅಂತಕ್ಕಂಥದ್ದನ್ನು ಈ ಒಂದು ಸಿಲೆಬಸ್ ಮುಖಾಂತರ ನಾವಿಲ್ಲಿ ಐಡೆಂಟಿಫೈ ಮಾಡ್ಬೋದು. ಜೊತೆಗೆ ನಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ನಮಗಿಲ್ಲಿ ದಾರಿಯನ್ನು ತೋರಿಸುತ್ತೆ. ಎನ್ವೈರನ್ಮೆಂಟ್ ಎಕಾಲಜಿ ವಿಶೇಷವಾಗಿ ನೋಡೋದಾದರೆ ಕಾನೂನುಗಳು, ರೈಟ್. ಈ ನಮ್ಮ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾನೂನುಗಳು ಯಾವಿದಾವೆ, ಏರ್ ಪ್ರಿವೆನ್ಷನ್ ಆ್ಯಕ್ಟ್ ಆಗಿರ್ಬೋದು, ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಗಿರ್ಬೋದು, ರೋಗಗಳು, ಯಾವ ಒಂದು ರೋಗ, ಯಾವ ಒಂದು ಡಿಸೀಸ್ಗಳು ಯಾವ ಒಂದು ಬ್ಯಾಕ್ಟೀರಿಯಾ ಮುಖಾಂತರ ಹರಡುತ್ತೋ, ಫಂಜೈ ಮುಖಾಂತರ ಹರಡುತ್ತೋ, ಪ್ರೋಟೋಜೋವ ಮುಖಾಂತರ ಹರಡುತ್ತೋ ಅಂತಕ್ಕಂಥದ್ದು ಅದೆಲ್ಲ ನಿಮಗೆ ಇಲ್ಲಿ ಸಿಲೆಬಸ್ಸಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿ ಕೊಟ್ಟಿರ್ತಕ್ಕಂಥದ್ದಿದೆ. ಅರಣ್ಯ ಪ್ರದೇಶಗಳ ರಕ್ಷಣೆ ಯಾವ ರೀತಿ ಮಾಡ್ಬೋದು, ರೈಟ್. ಸೊ ಅದಾದಮೇಲೆ ಇಲ್ಲಿ ಬೇರೆ ಬೇರೆ ಈ ಒಂದು ಪ್ರಾಣಿ ಮತ್ತು ಪಕ್ಷಿ ಪ್ರಭೇದಗಳು, IUCN ರೆಡ್ ಲಿಸ್ಟ್ ಅಂದ್ರೆ ಏನು, ರೈಟ್. ಸೊ ನಮ್ಮ ಕರ್ನಾಟಕದಲ್ಲಿ ಯಾವುದಾದ್ರು ಹೊಸ ಪ್ರಭೇದ ಸಿಕ್ಕಿರ್ತಾಯಿದೆಯಾ, ಈ ಒಂದು ವೆಸ್ಟರ್ನ್ ಘಾಟ್ಸ್ ಭಾಗ ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆಗಳು ಇದರಲ್ಲಿ ಕವರ್ ಆಗುತ್ತೆ. ಸೊ ಈ ರೀತಿ ವೆರಿ ಬೇಸಿಕ್ ಆಗಿರ್ತಕ್ಕಂಥದ್ದು. ಸೊ ನೀವು ಇದನ್ನು ಯಾವ ರೀತಿ ಕವರ್ ಮಾಡ್ಕೋಬೋದು ಅಂತಂದರೆ ಅರಣ್ಯ ಇಲಾಖೆ ವೆಬ್ಸೈಟಿಗೆ ವಿಸಿಟ್ ಮಾಡಿ, ರೈಟ್. ಸೊ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಮುಖ ಆರ್ಗನೈಸೇಷನ್ಗಳು, ನಮ್ಮ ಕರ್ನಾಟಕ ಎಕನಾಮಿಕ್ ಸರ್ವೆನ ಓದ್ಕೊಳ್ಳಿ, ಅದ್ರ ಜೊತೆಗೆ ನಮ್ಮ ಹ್ಯಾಂಡ್ ಬುಕ್ ಏನಿದೆ, ಹ್ಯಾಂಡ್ ಬುಕ್ ಆಫ್ ಕರ್ನಾಟಕ. ಸೊ ಇದೆಲ್ಲ ಸರ್ ನೀವು ಹೇಳ್ತಾ ಇದ್ದೀರಾ ಈಸಿಯಾಗಿ ಟೈಮ್ ತುಂಬ ಕಡಿಮೆ ಇದೆ, ಎಲ್ಲ ಸಾವಿರ ಪುಟಗಳಿದ್ದಾವೆ, ಎಲ್ಲನೂ ನಮಗೆ ಬೇಡ. ಅದನ್ನೇ ನಾವು ಅದರಲ್ಲಿ ಏನು ಓದಬೇಕು 1000 ಪುಟದಲ್ಲಿ ಕೇವಲ ಒಂದು 10 ಪುಟಗಳು ಯಾವ ರೀತಿ ಓದಬೇಕಂತಕ್ಕಂಥದ್ದನ್ನೇ ಈ ಒಂದು ಸಿಲೆಬಸ್ ನಮಗಿಲ್ಲಿ ತಿಳಿಸ್ಕೊಡ್ತಾ ಇದೆ. ಸೊ ನೆಕ್ಸ್ಟ್ ಇಲ್ಲಿ ನಾವು ನೋಡೋದಾದರೆ ನಮಗೆ ಎಥಿಕ್ಸ್ ಪೇಪರ್ ಬರುತ್ತೆ GS 4ಅಲ್ಲಿ. ಸೊ ಅದು ನಮಗೆ ಮುಖ್ಯವಾಗಿ ಮೇನ್ಸಿಗಿರೋದ್ರಿಂದ ನಾವು ಅಗೇನ್ ಕ್ವಿಕ್ ಆಗಿ ಇಲ್ಲಿ ಸಮ್ಮರಿ ರೂಪದಲ್ಲಿ ನೋಡೋದಾದರೆ ಸಿಲೆಬಸ್ ವೈಸು, ರೈಟ್. ಸೊ ಪ್ರಿಲಿಮ್ಸಿಗಂತ ಎಕ್ಸ್ಕ್ಲೂಸಿವ್ ಆಗಿ ಬಂದಾಗ ನಮಗಿರ್ತಕ್ಕಂಥ ಟಾಪಿಕ್ಸು ಇದನ್ನು ಆಲ್ಮೋಸ್ಟ್ ನಿಮಗೆ ಮೇನ್ಸಲ್ಲಿ ಓವರ್ಲ್ಯಾಪ್ ಆಗಿರ್ತಕ್ಕಂಥದ್ದಿದೆ. ಸೊ ಮೊದಲನೇದಾಗಿ ಕರೆಂಟ್ ಅಫೇರ್ಸ್, ಐ ಆಮ್ ಜಸ್ಟ್ ಫೈನಲಿ ಕನ್ಕ್ಲೂಡಿಂಗ್. ಸೊ ಮೊದಲನೇದಾಗಿ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ನಮಗೆ ಪ್ರಮುಖವಾಗಿರ್ತಕ್ಕಂಥದ್ದು, ಸೊ ಯಾವುದಾದ್ರೂ ಒಂದು ನ್ಯೂಸ್ ಪೇಪರ್ ನೋಟ್ಸ್ ಏನಾದರೂ ಮಾಡ್ಕೊಂಡಿದ್ರೆ ಲಾಸ್ಟ್ 1 ವರ್ಷದ್ದು, ಅಥವಾ ಯಾವುದಾದ್ರೂ ಒಂದು ಮ್ಯಾಗ್ಝಿನ್ ನೀವು ಏನಾದರೂ ರೆಫರ್ ಮಾಡ್ತಾ ಇದ್ರೆ, ಸೊ ಅದನ್ನು 1 ವರ್ಷ ಮಿನಿಮಮ್ಮು ಅದರ ಒಂದು ನೋಟ್ಸನ್ನು ಅಥವಾ ಅದರ ಮ್ಯಾಗ್ಝಿನನ್ನು ನೀವು ಫಾಲೋ ಅಪ್ ಮಾಡ್ಕೊಳ್ಳಿ. ಜೊತೆಗೆ ಹ್ಯುಮ್ಯಾನಿಟೀಸ್ ಅಂತ ಬಂದಾಗ ಇವಾಗ ಆಲ್ರೆಡಿ ನೋಡಿರೋ ಹಾಗೆ ಹಿಸ್ಟ್ರಿ ಕುರಿತಾಗಿ ನೋಡಿರ್ತಕ್ಕಂಥದ್ದಿದೆ, ಜಿಯೋಗ್ರಫಿ ಇದೆ, ವರ್ಲ್ಡ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಪಾಲಿಟಿ ಆಯಿತು, ನಮ್ಮ ಎಕನಾಮಿ ಕೂಡ ಆಗಿರ್ತಕ್ಕಂಥದ್ದಿದೆ. ರಾಜ್ಯ ಮಟ್ಟದಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳಿಗಾಗಿ ನಮ್ಮ ರಾಜ್ಯ ಬಜೆಟ್ ಇದೆ, ನಮ್ಮ ರಾಜ್ಯ ಎಕನಾಮಿಕ್ ಸರ್ವೆ ಇದೆ, ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಕರೆಂಟ್ ಅಫೇರ್ಸ್ ಏನಿದೆ ಅದನ್ನು ಕೂಡ ನೀವು ಇಲ್ಲಿ ಕವರ್ ಮಾಡ್ಕೋಬೋದು. ಅದನ್ನು ನೆಕ್ಸ್ಟ್ ನೋಡೋದಾದರೆ ನಮಗೆ ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಇದೆ, ಬಟ್ ಕ್ವಶನ್ಸು ನಮಗೆ ಜನರಲ್ ಸೈನ್ಸ್ ಜೊತೆಗೆ ಈ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಬೋತ್ ಬೇಸಿಕ್ ಆಸ್ ವೆಲ್ ಎಸ್ ಸ್ಟ್ಯಾಟಿಕ್ ಎರಡರ ಮೇಲೆ ಕೂಡ ಕ್ವಶನ್ ಕೇಳಿರ್ತಕ್ಕಂಥದ್ದಿದೆ. ಆಮೇಲೆ ಎನ್ವೈರನ್ಮೆಂಟ್ ಎಕಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬೇಸಿಕ್ ಆಗಿರ್ತಕ್ಕಂಥ ಟಾಪಿಕ್ಸು, ಹೆಲ್ತು, ಎನ್ವೈರನ್ಮೆಂಟ್ ರಿಲೇಟೆಡು. ಆಮೇಲೆ ಕೊನೆಯದಾಗಿ ನೋಡೋದಾದರೆ ಜನರಲ್ ಮೆಂಟಲ್ ಎಬಿಲಿಟಿ. ಸೊ ನೀವು ಯಾವುದಾದ್ರೂ ಒಂದು ಬೇಸಿಕ್ ಪ್ರಾಕ್ಟೀಸ್ ಬುಕ್ಕು, ಅಥವಾ ಕೊನೆಯದಾಗಿ ಲಾಸ್ಟ್ 10 ಇಯರ್ಸ್ ಇರ್ತಕ್ಕಂಥ UPSC CSAT ಪೇಪರ್ಸ್ ಆಗಿರ್ಬೋದು, ಅಥವಾ GS ಪೇಪರ್ ಆಗಿರ್ಬೋದು, ಅಥವಾ ಇತ್ತೀಚೆಗೆ ನಡೆದಿರ್ತಕ್ಕಂಥ ಗ್ರೂಪ್ C ಎಕ್ಸಾಮ್ಸ್ ಕುರಿತಾಗಿ ನೀವು ಇಲ್ಲಿ ಸಾಲ್ವ್ ಮಾಡೋದಾಗಿರ್ಬೋದು, ಅಥವಾ ಅದರಿಂದ ಯಾವುದಾದ್ರು ಒಂದು ಟಾಪಿಕನ್ನು ನೀವು ತೊಗೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಬಹುಶಃ ಒಂದು ಔಟ್ ಆಫ್ 400ಗೆ, ರೈಟ್, ಔಟ್ ಆಫ್ 400 ಏನಿದೆ ನಮ್ಮ ಪ್ರಿಲಿಮ್ಸ್ ಪ್ಯಾಟರ್ನಲ್ಲಿ
200+ ಮಾರ್ಕ್ಸನ್ನು ಇಲ್ಲಿ ತೆಗೆದ್ರೆ ಸೊ ನಮಗೆ ಒಂದು ಒಳ್ಳೆ ಸ್ಕೋರಿಂದ ನಾವು ಕಟ್ ಆಫನ್ನು ಕ್ರಾಸ್ ಮಾಡ್ಕೋಬೋದು. ಸೊ ದಿಸ್ ಇಸ್ ಜಸ್ಟ್ ಅ ಬ್ರೀಫ್ ಐಡಿಯಾ. ನಾವು ಮೇನ್ ಸಿಲೆಬಸನ್ನು ಬೇಸಾಗಿ ಇಟ್ಕೊಂಡು ಯಾವ ಟಾಪಿಕನ್ನು ಡಿಟೇಲಾಗಿ ಅಂತಕ್ಕಂಥದ್ದು. ಯಾಕೆಂದರೆ ಫಿಲಿಮ್ ಸಿಲೆಬಸ್ಸು ನೀವೇ ನೋಡ್ತಿರೋ ಹಾಗೆ ಕೇವಲ ಎಲ್ಲ ಒನ್ ಲೈನರಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಇದೆ. ಸೊ ಈ ನಿಟ್ಟಿನಲ್ಲಿ ಒಂದು ಡಿಟೇಲ್ ಅನಾಲಿಸಿಸ್ ಕೊಡೋ ಪ್ರಯತ್ನವನ್ನು ನಾನು ಇಲ್ಲಿ ಮಾಡಿದ್ದೀನಿ. ಸೊ ಇದನ್ನು ಹೊರತುಪಡಿಸಿ ಬೇರೆ ನಿಮಗೆ ಏನೇ ಎಕ್ಸ್ಟ್ರಾ ಡೌಟ್ ಇದ್ರು ರಿಗಾರ್ಡಿಂಗ್ ಸಿಲೆಬಸ್ ಕುರಿತಾಗಿ ಯಾವುದಾದ್ರು ಟೆಸ್ಟ್ ಸೀರೀಸ್ ಆಗಿರ್ಬೋದು, ಕ್ರ್ಯಾಶ್ ಕೋರ್ಸ್ ಆಗಿರ್ಬೋದು, ರೈಟ್. ಸೊ ನಮ್ಮ ಇಂಡಿಯಾ ಫಾರ್ IAS ಅಕಾಡೆಮಿಗೆ ವಿಸಿಟ್ ಮಾಡಿ. ನಮ್ಮ ಅಕಾಡೆಮಿ ನಂಬರ್ ಕೂಡ ಸೊ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥದ್ದಿದೆ, ಅದರ ಮೇಲೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು.